ಇರುವಂತಹ ಶ್ರೇಷ್ಠ ಮಹಿಳಾ ನಿರೂಪಕರು ಸಹ ಆಗಿದ್ದಾರೆ. ಅದೇ ರೀತಿಯಾಗಿ ಇವರ ಒಂದು ಕನಸಾಗಿತ್ತು ರೇಖಿ ಎನ್ನುವಂಥದ್ದು ಪ್ರತಿ ಮನಗಳನ್ನ ತಲುಪಬೇಕು ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ನಿವೇದಿತಾ ಹೂಗಾರ್ ಒಂದು ಸೇವಾ ಸಂಸ್ಥೆಯನ್ನ ಸ್ಥಾಪನೆ ಮಾಡಿ ಈ ಸಂಸ್ಥೆಯ ಮೂಲಕ ಸಾಕಷ್ಟು ಉಚಿತ ಸೇವಾ ಕಾರ್ಯಕ್ರಮಗಳನ್ನ ಮತ್ತು ಉಚಿತ ಒಂದು ರೇಖಿ ಆಗಿರ್ಬೋದು, ಧಾರ್ಮಿಕ ಕಾರ್ಯಕ್ರಮಗಳು, ಆಧ್ಯಾತ್ಮಿಕ ಕಾರ್ಯಕ್ರಮಗಳು, ಯೋಗ ಕಾರ್ಯಕ್ರಮಗಳು, ಈ ರೀತಿಯಾಗಿ ಎಲ್ಲರ ಒಂದು ಜೀವನವನ್ನು ಪರಿವರ್ತನೆ ಮಾಡುವ ತರ ಹತ್ತಿರ ಅಂತ ಹೇಳ್ಬೇಕು ಅಂತ ಹೇಳಿದ್ರೆ 2 ಲಕ್ಷಕ್ಕೂ ಹೆಚ್ಚು ಜನರ ಜೀವನವನ್ನ ಪರಿವರ್ತನೆಯನ್ನು ಮಾಡಿರುವಂತಹವರಾಗಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ನಡೀತಾ ಇರುವಂತಹ ಈ ಒಂದು ಉಚಿತವಾಗಿರುವಂತಹ ಒಂದು ಕರುಣಾ ರೇಖೆ ಶಿಬಿರವು ಸಹ ಒಂದಾಗಿದೆ. ತಾವೆಲ್ಲರೂ ಬಹಳ ಒಂದು ಕಾತುರದಿಂದ ನಿನ್ನೆಯಿಂದನೂ ಕಾಯ್ತಾ ಇದ್ದೀರಿ. ಸೊ ಇನ್ನೂ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ 1 ದಿನಕ್ಕೆ ಅಂತ ಹೇಳಿದ್ರು ಅಮ್ಮ ಶಿಬಿರವನ್ನ. ನಿಮ್ಮೆಲ್ಲರ ಆತುರ ಎಲ್ಲರ ಭಾಗವಹಿಸುವಿಕೆಯನ್ನು ನೋಡಿ ಸಂತೋಷ ಆಗಿ ಇವತ್ತು ಸಹ ಈ ಒಂದು ಕೋರ್ಸ್ ಮುಂದುವರೆದಿದೆ ಅಂತ ಹೇಳ್ತಾ ನಿಮ್ಮೆಲ್ಲರಿಂದ ಆ ಸೌಭಾಗ್ಯ ನಮಗೂ ಕೂಡ ಸಿಕ್ಕಿದೆ ಅಂತ ಹೇಳ್ತಾ, ಸೊ ಇಷ್ಟು ಒಂದು ವಿಶೇಷವಾಗಿರುವಂತಹ ಕರುಣಾ ರೇಖೆ ಅಂದ್ರೆ ಏನು, ರೇಖೆ ಎನ್ನುವಂಥದ್ದು ಯಾರಿಗೇನು ರೇಖೆನೇ ಗೊತ್ತಿಲ್ಲ ಅಂತವರಿಗೂ ಸಹ ಈ ಒಂದು ಪರಿಚಯವನ್ನ ಮಾಹಿತಿಯನ್ನ ನೀಡುವಂತ ಒಂದು ಯಶಸ್ವಿಯಾದಂತ ಒಂದು ಹೆಜ್ಜೆಯನ್ನ ನಮ್ಮ ಸಂಸ್ಥೆ ಇವತ್ತು ಇಡ್ತಾ ಇದೆ. ಹೆಚ್ಚು ಹೇಳ್ಬೇಕು ಅಂತ ಹೇಳಿದ್ರೆ ಒಂದು 60ನೇ ಉಚಿತವಾಗಿರುವಂತಹ ಫಸ್ಟ್ ಲೆವೆಲ್ ರೇಖಿ ಶಿಬಿರ ಕೂಡ ನಡೀತಾ ಇದೆ, ಅದು ಯಶಸ್ವಿಯಾಗಿ. ಅದೇ ರೀತಿಯಾಗಿ ಇವತ್ತು ಕರುಣಾ ರೇಖಿ ಮಾಹಿತಿ ಶಿಬಿರ ಸಹ ನಡೀತಾ ಇದೆ. ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತದ ಜೊತೆಗೆ ಈ ಸೆಷನ್ಗೆ ನಾವೆಲ್ಲರೂ ಕಾತರದಿಂದ ಕಾಯ್ತಿದೀವ. ಎಲ್ರು ಕಾಯ್ತಿದೀವಲ್ವಾ? ಹ್ಯಾಂಡ್ ವೇವ್ ಮಾಡ್ಬೋದಾ? ಓಕೆ, ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಕ್ಯೂರಿಯಾಸಿಟಿ ಹೆಚ್ಚಾಗಿದೆ, ಕರುಣಾ ರೇಖಿ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿ. ಸೊ ಸೆಷನ್ ನಡೆಸ್ಕೊಡ್ಬೇಕು ಅಂತ ಹೇಳಿ ನಾನು ಶ್ರೀದೇವಿ ಅಮ್ಮನ್ಗೆ ಎಲ್ಲರ ಪರವಾಗಿ ಪ್ರೀತಿಯಿಂದ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಸ್ವಾಗತ ಶ್ರೀದೇವಿ ಅಮ್ಮ, ನಿಮ್ಗೆ ಸುಸ್ವಾಗತ. ಹಾಗೇನೆ ತಮ್ಮೆಲ್ಲರಿಗೂ ಒಂದು ಮುಖ್ಯ ಸೂಚನೆ, ಕಡ್ಡಾಯವಾಗಿ ವಿಡಿಯೋ ಆನ್ ಮಾಡ್ಬೇಕು. ಯಾಕೆ ಅಂತ ಹೇಳಿದ್ರೆ ನಾವೇನಾದ್ರೂ ಒಂದು ಪಡ್ಕೋಬೇಕು ಅಂದ್ರೆ ಏನಾದ್ರೂ ಒಂದು ಸ್ಯಾಕ್ರಿಫೈಸ್ ಮಾಡ್ಬೇಕು. ಇಲ್ಲಿ ಸ್ಯಾಕ್ರಿಫೈಸ್ ಮಾಡುವಂಥದ್ದು ಏನಿಲ್ಲ, ಕಡ್ಡಾಯವಾಗಿ ವಿಡಿಯೋ ಆನ್ ಮಾಡಿದ್ರಿಂದ ಏನಾಗುತ್ತೆ ಅಂದ್ರೆ ಎನರ್ಜಿ ಜೊತೆ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗ್ತೀವಿ ಅಂತ ಹೇಳ್ತಾ, ಸೊ ಇವತ್ತು ಒಂದು ವಿಶೇಷ ಏನು ಅಂದ್ರೆ ಶ್ರೀದೇವಿ ಅಮ್ಮ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಹೋಗಿದ್ರು. ಅವರು ಒಂದು ಮಹಿಳಾ ದಿನಾಚರಣೆ ಕಾರ್ಯಕ್ರಮ ನಡೀತಾ ಇದೆಯಲ್ಲ, ಗೆಸ್ಟ್ ಆಗಿ ಅವ್ರನ್ನ ಇನ್ವೈಟ್ ಮಾಡಿದ್ರು. ಅಲ್ಲಿ ಮುಗಿಸ್ಕೊಂಡು ಈಗ ಬಂದು ಜಾಯಿನ್ ಆಗಿ ಮತ್ತೆ ನಮ್ಮೆಲ್ಲರ ಜೊತೆಗೆ ಈಗ ಅವರು ಭಾಗಿಯಾಗ್ತಾ ಇದ್ದಾರೆ. ನಮ್ಮೆಲ್ಲರಿಗೂ ಮಾಹಿತಿಯನ್ನ ನೀಡ್ಲಿಕ್ಕೆ ಅವ್ರು ಆಗಮಿಸ್ತಾ ಇದ್ದಾರೆ ಅಂತ ಹೇಳ್ತಾ, ಶ್ರೀದೇವಿ ಅಮ್ಮ ನಿಮ್ಗೆ ಸ್ವಾಗತ, ಸುಸ್ವಾಗತ. ಎಸ್, ಸೊ ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳನ್ನ ಸಾಕಿ ಸಲುತ್ತಿರುವ ಆ ಪರಮೇಶ್ವರನನ್ನ ಒಂದು ಕ್ಷಣ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಇವತ್ತಿನ 2ನೇ ದಿನಕ್ಕೆ ತಮ್ಮೆಲ್ಲರಿಗೂ ಸಮೇತ ಹಾರ್ದಿಕವಾದ ಸ್ವಾಗತ ಸುಸ್ವಾಗತವನ್ನ ಮಾಡ್ತಾ, ಸೊ ನಾವು ನಿನ್ನೆ ಕರುಣಾ ರೇಖಿ 1 ಡೇದೊಳಗಷ್ಟೇ ನಾನು ಇಂಟ್ರಡಕ್ಷನ್ ಸೆಷನ್ ಅನ್ನ ಮಾಡ್ತೀನಿ ಅಂತೇಳಿ ಅನ್ಕೊಂಡು ನಾನು ಓಂ ಶಾಂತಿ ಸೆಂಟರ್ ನಲ್ಲಿ ಮಹಿಳಾ ದಿನಾಚರಣೆ ಆ ಸಂದರ್ಭಕ್ಕೆ ಉಪನ್ಯಾಸಕ್ಕೆ ಒಪ್ಕೊಂಡಿದ್ದ. ಆದ್ರೆ ನಮ್ಮ ಪ್ಲಾನ್ ಚೇಂಜ್ ಆಗ್ಬಿಡ್ತು. ಈಗ ಅಲ್ಲಿನ ಪ್ಲಾನು ಚೇಂಜ್ ಮಾಡ್ಲಿಕ್ಕೆ ನನಗ್ ಸಾಧ್ಯ ಇಲ್ಲ. ಹಾಗಾಗಿ ಈಗ ನಾನು ಸುಮಾರು 40 ಕಿಲೋಮೀಟರ್ಲಿ ಬಂದೀನಿ. ಪ್ರೋಗ್ರಾಮ್ ಅದು ಏನೇನೋ ಮಾಡಿ ಅಡ್ಜಸ್ಟ್ ಮಾಡಿ ಮತ್ತೆ ನಾನು ಸಮಯಕ್ಕೆ ಸರಿಯಾಗಿ ತಮ್ಮ ಎದುರಿಗೆ ನಾನು ಹಾಜರಾಗಿನಿ ಅಂತ ಹೇಳ್ತಾ, ಸೊ ಈ ಒಂದು ಅವಕಾಶವನ್ನ ಮಾಡಿಕೊಟ್ಟಿರುವಂತ, ನಾನು ಅಲ್ಲೂ ಸಮೇತ ಬ್ಯಾಲೆನ್ಸ್ ಮಾಡ್ದ ಮತ್ತೆ ಇಲ್ಲೂ ಸಮೇತ ಮಾಡಿದ್ದ 2 ಪಾತ್ರಗಳನ್ನ ಅಟ್ ಎ ಟೈಮ್ ನನಗೆ ನಿರ್ವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತ ಪರಮೇಶ್ವರನಿಗೆ ಧನ್ಯವಾದವನ್ನ ಹೇಳ್ತಾ, ಇದೀಗ ನಿಮ್ಮ ಡೈರಿ ಮತ್ತು ಪೆನ್ ಅನ್ನ ಓಪನ್ ಮಾಡ್ರಿ. ನಿನ್ನೆಯ ಕರುಣಾ ರೇಖೆಯ ಒಂದಿಷ್ಟು ಮಾಹಿತಿ ನಿಮ್ಮ ಹೃದಯವನ್ನ ತಲುಪಿದೆ ಅಂತ ಹೇಳಿ ಅನ್ಕೊಂಡಿ. ಮೆದುಳಿಗೆ ತಲುಪಿದ್ರೆ ಅದು ಮರೆ ಆಗುತ್ತೆ ಅಥವಾ ಮರ್ತ್ ಹೋಗುತ್ತೆ. ಮೆದುಳಿಗೆ ಯಾವ್ದು ಕಳಿಸ್ತೀವಿ ನೋಡ್ರಿ ಅದು ಮರಿತೀವಿ, ಆದ್ರೆ ಹೃದಯಕ್ಕೆ ಕಳಿಸಿದ್ದಿದೆ ನೋಡ್ರಿ ಅದು ಯಾವತ್ತೂ ಮರೆಯೋದಿಲ್ಲ. ಹಾಗಾಗಿ ಕರುಣಾ ರೇಖಿ ಹೃದಯದ ಜೊತೆಗೆ ಸ್ಪಂದನೆ ಮಾಡುವಂತಹ ರೇಖೆಯಲ್ಲಿ ಒಂದು. ಹಾಗಾಗಿ ಇವತ್ತು ನಾವು ಆ ಕರುಣಾ ರೇಖಿ ಅಂತಿದೆ ನೋಡ್ರಿ, ಅದರ ಇನ್ನೊಂದಿಷ್ಟು ಮಾಹಿತಿಯನ್ನು ಸಮೇತ ತಿಳ್ಕೊಳ್ಳೋಣ. ಅದರಲ್ಲಿ ಬರ್ಕೋರಿ, ಕರುಣಾ ರೇಖಿ. ಕರುಣ ಅಂದ್ರೆ ದಯೆ ಅಥವಾ ಕೃಪೆ. ಸೊ ಹಾಗಾಗಿ ಇಲ್ಲಿ ಕರುಣಾ ರೇಖಿ ಅನ್ನುವಂತ ವರ್ಡೇ ಹೇಳುತ್ತೆ ದಯೆ ಮಾಡೋದು, ಇನ್ನೊಬ್ಬರ ಮೇಲೆ ಕೃಪೆಯನ್ನ ಮಾಡು. ಹಾಗಾದ್ರೆ ಇಲ್ಲಿ ನಾವು ಯೋಚನೆ ಮಾಡೋಣ, ಈಗ ನಾವು ಯಾರಿಗಾದ್ರೂ ದಯೆಯನ್ನ ತೋರ್ಬೇಕಾಗಿದೆ ಅಥವಾ ಕೃಪೆ ಮಾಡ್ಬೇಕಾಗಿದೆ ಅಂತ ತಿಳ್ಕೊರಿ. ಯಾರು ಯಾರಿಗೆ ಮಾಡೋದಕ್ಕೆ ಸಾಧ್ಯ ಇದೆ ಯೋಚನೆ ಮಾಡ್ರಿ. ಈಗ ಒಬ್ಬ ಬಡವ ಇದ್ದಾನೆ ಅಥವಾ ನಿರ್ಗತಿಕ ವ್ಯಕ್ತಿ ಇದ್ದಾನೆ,
ಅವನು ಎಷ್ಟೇ ಪ್ರಯತ್ನ ಮಾಡಿದರೂ ಸಮೇತ ಇನ್ನೊಬ್ಬ ಬಡವನಿಗೆ ಸಹಾಯ ಮಾಡ್ಲಿಕ್ಕಾಗುತ್ತ ಅವನಿಗೆ? ಫ್ಯಾಕ್ಟ್ ಯೋಚನೆ ಮಾಡೋಣ, ಸತ್ಯತೆಯನ್ನ. ಅಥವಾ ಇನ್ನೊಬ್ಬನಿಗೆ ದಯೆ ತೋರಿಸ್ತೀನಿ, ಕರುಣೆ ತೋರಿಸ್ತೀನಿ, ಕೃಪೆ ತೋರಿಸ್ತೀನಿ, ಸಾಧ್ಯ ಇಲ್ಲ. ಹಾಗಾಗಿ ಇವತ್ತು ಪ್ರೆಸೆಂಟ್ ಅಲ್ಲಿ ನಮ್ಗೆ ಏನಾಗಿದೆ ಅಂದ್ರ ಯಾರೂ ಸಮೇತ ಎಲ್ಲಾ ರೀತಿಯಿಂದ ಫುಲ್ಫಿಲ್ ಇಲ್ಲ. ನಾವು ಎಲ್ಲವೂ ಸಂಪೂರ್ಣ ಇದೆ, ಪರಿಪೂರ್ಣ ಇದೆ ಅಂತ ಇದೆ ನೋಡ್ರಿ, ಅದು ಜಗತ್ತಲ್ಲಿ ಇಲ್ಲವೇ ಇಲ್ಲ. ಹಾಗಾಗಿ ನಿಜವಾದ ಕರುಣೆ ಅಂತಿದೆ ನೋಡ್ರಿ, ಅದು ಕೇವಲ ಪರಮಾತ್ಮನಿಂದ ಸಾಧ್ಯ ಇದೆ. ಹಾಗಾಗಿ ಇದು ಕರುಣಾರೇಖಿ. ಯಾರ ಕರುಣೆ ಅಂದ್ರ ಪರಾತ್ಪರ ಬ್ರಹ್ಮಾಂಡದ ಕರುಣೆಗೆ ಒಳಗಾಗೋರು ನಾವು. ಹಾಗಾಗಿ ಇಲ್ಲಿ ವ್ಯಕ್ತಿಯ ಮೇಲೆ ವ್ಯಕ್ತಿಗೆ ಇರುವ ಕರುಣೆ ಕರುಣಾರೇಖಿ ಅಲ್ಲ. ಒಂದು ಶಕ್ತಿ ನಮ್ಮ ಮೇಲೇನ್ ಕೃಪೆ ತೋರಿಸುತ್ತೆ ನೋಡ್ರಿ, ಅದು ನಮ್ಮ ಕರುಣಾರೇಖಿ. ಹಾಗಾಗಿ ಯಾವಾಗ್ಲೂ ನೆನ್ಪಿಡ್ರಿ, ಒಬ್ಬ ಸಾಮರ್ಥ್ಯವಿರುವಂತ ವ್ಯಕ್ತಿಯೇ ಒಬ್ಬ ನಿಶಕ್ತ ವ್ಯಕ್ತಿಗೆ ಸಪೋರ್ಟ್ ಮಾಡ್ಲಿಕ್ಕಾಗುತ್ತೆ. ಆದ್ರೆ ಇವತ್ತು ನಾವು ನೋಡಿದ್ರ ಈ ಸಾಮರ್ಥ್ಯ ಅಂತ ಬಂದಾಗ ಏನಾಗಿದೆ, ನಾವೆಲ್ಲರೂ ಖಾಲಿ ಕೊಡಗಳಾಗ್ಬಿಟ್ಟಿವಿ. ಹಾಗಾಗಿ ನಮ್ಮನ್ನ ನಾವು ತುಂಬಿಕೊಳ್ಳೋದಕ್ಕೆ ಆ ಬ್ರಹ್ಮಾಂಡದ ಶಕ್ತಿ ಇದೆ ನೋಡ್ರಿ, ಅದು ನಮ್ಗೆ ಸಪೋರ್ಟ್ ಮಾಡುತ್ತೆ. ಓಕೆ, ತಿಳಿತಾ? ಕರುಣಾ ರೇಖೆ ಅಂದ್ರ ಕರುಣೆ, ದಯೆ, ಕಾಳಜಿ, ಕಳಕಳಿ ಅಂತ ಹಿಂಗ್ ಹೇಳ್ತೀವಿ ನೋಡ್ರಿ, ಅದನ್ನ ಆಕ್ಟಿವೇಟ್ ಮಾಡುವಂತಹ ಎನರ್ಜಿ ಇಲ್ಲಿ ವರ್ಕ್ ಮಾಡುತ್ತೆ. ಹಾಗಾಗಿ ಒಬ್ಬ ಕ್ರೂರಿ ವ್ಯಕ್ತಿಗೂ ನೀವು ಕರುಣಾ ರೇಖೆಯನ್ನ ನೀಡ್ತಾ ಹೋದ್ರೆ ಅವನು ಸಮೇತ ತನ್ನಿಂದ ತಾನೇ ಮನುಷ್ಯ ಆಗೋದಕ್ಕೆ ತಯಾರಾಗ್ತಾನೆ, ಅಥವಾ ಆ ರೀತಿಯ ಪರಿವರ್ತನೆ ನೀವು ಅವನ ಹತ್ರ ನೋಡ್ಬೋದು. ಈಗ ನೆಕ್ಸ್ಟ್ ಬರ್ಕೋರಿ, ಕರುಣಾ ರೇಖೆಯ ಉಪಯೋಗಗಳು. ಏನೇನು ಉಪಯೋಗ ಬರುತ್ತೆ, ಅಥವಾ ಕರುಣಾ ರೇಖೆಯಲ್ಲಿ ನಾವು ಏನನ್ನ ಕಲಿಬಹುದು? ಸ್ವಲ್ಪ ಇದ್ರದ ಅಂಶಗಳನ್ನ ನಾನು ಒಂದೊಂದು ಹೇಳ್ತಾ ಹೋಗ್ತೀನಿ. ಹಾ, ಸೊ ಮೊಟ್ಟ ಮೊದಲು ಬರ್ಕೋರಿ, ಕರುಣಾ ರೇಖೆಯ ಮೊದಲ ಕಾರ್ಯ ಏನು ಅಂದ್ರ ನಮ್ಮ ಜನ್ಮಾಂತರದ ಕರ್ಮಗಳಿವೆ ನೋಡ್ರಿ, ಅವುಗಳಿಂದ ನಾವು ಬಿಡುಗಡೆ ಆಗ್ತೀವಿ. ಕಾರ್ಮಿಕ್ ಅಕೌಂಟ್ ಇದೆ ನೋಡ್ರಿ, ಅದರಿಂದ ನಾವು ಹೊರಗೆ ಬರ್ತೀವಿ. ಜನ್ಮಾಂತರದಿಂದ ನಮ್ಮನ್ನ ಜೋಡಿಸಿಕೊಂಡಿರುವಂತ ಅಥವಾ ನಮಗ್ ಬಹಳ ಹೆವಿಯಾಗಿ ಕಾಡ್ತಾ ಇರುವಂತ ಕೆಲವೊಂದು ಎನರ್ಜಿಗಳು ನಮ್ ಜೊತೆಗಿವೆ, ಪಾಸ್ಟ್ ಲೈಫ್. ಹಾಗಾಗಿ ಕರುಣಾ ರೇಖಿ ಮೊಟ್ಟ ಮೊದಲು ನಮ್ಮ ಪಾಸ್ಟ್ ಲೈಫ್ ಇದೆ ನೋಡ್ರಿ, ಅದನ್ನ ಹೀಲ್ ಮಾಡುತ್ತೆ. ಸ್ವಲ್ಪ ನೋಟ್ ಮಾಡ್ಕೋರಿ ಗೋವಿಂದ್ ಸರ್. ನನ್ಗೆ ಎಲ್ಲರೂ ಕಾಣ್ತಾ ಇರೋರು ಅದ್ರ ಉಪಯೋಗದಲ್ಲಿ ಫಸ್ಟ್ ನಾವು ಯಾಕೆ ಕರುಣಾ ರೇಖೆನ ಕಲಿಬೇಕು ಅಂದ್ರ ನಮ್ಮ ಪಾಸ್ಟ್ ಲೈಫ್. ಈಗ ನಮ್ಗೆ ಪಾಸ್ಟ್ ಲೈಫ್ ನ ಪ್ರಾಬ್ಲಮ್ಸ್ ಗಳಿವೆ ಅಂತ ಹೆಂಗ್ ಗುರುತಿಸ್ಬೇಕು, ನಿಮ್ಗೆ ಒಂದಿಷ್ಟು ಐಡಿಯಾ ಹೇಳ್ತೀನಿ ನೋಡಿ. ನೀವು 16 ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇದ್ದೀರಿ, 16 ವರ್ಷದಿಂದ ಏನೋ ಒಂದು ಬದಲಾವಣೆ ಮಾಡ್ಬೇಕು ಅನ್ನುವಂತ ನಿರಂತರ ಕಷ್ಟ ಪಡ್ತಾ ಇದ್ದೀರಿ. ಆದ್ರೂ ಒಂದು 6 ಆಗ್ತಾ ಇಲ್ಲ, 3 ಉಳಿತಾ ಇಲ್ಲ ಅಂದ್ರೆ ನೆನ್ಪಿಟ್ಕೋರಿ, ಇದು ನಮ್ಮ ಕಾರ್ಮಿಕ್ ಅಕೌಂಟ್ ಇದೆ ನೋಡ್ರಿ, ಅದು ನಮ್ಗೆ ಮುಂದೆ ಹೋಗೋದಕ್ ಬಿಡ್ತಾ ಇಲ್ಲ, ಅದು ಅಲ್ಲೇ ನಿಲ್ಲಿಸ್ತಾ ಇದೆ, ಸ್ಟಕ್ ಮಾಡ್ತಾ ಇದೆ. ಸೊ ಹಾಗಾಗಿ ಕರುಣಾ ರೇಖೆ ನಮ್ಮ ಪಾಸ್ಟ್ ಲೈಫ್ ಕರ್ಮಗಳನ್ನ ಹೀಲ್ ಮಾಡುತ್ತೆ, ಮೊದಲ ಕೆಲಸ. ಎಸ್, ಸ್ವಲ್ಪ ನೋಟ್ ಮಾಡ್ಕೊಳ್ತಾ ಹೋಗ್ರಿ. ಹಾ, ಅದಾದ್ಮೇಲೆ ಎರಡನೇದ್ ಬರ್ಕೋರಿ, ಎರಡನೇದ್ ಬರೀರಿ, ಮಾನವ ಶಕ್ತಿಯೊಂದಿಗೆ ಪಾರಲೌಕಿಕ ಶಕ್ತಿಯನ್ನ ಜೋಡಿಸುವಂತ ಕೆಲಸ ಇದೆ ನೋಡ್ರಿ, ಅದು ಕರುಣಾ ರೇಖೆ ಮಾಡುತ್ತೆ. ಮಾನವ ಶಕ್ತಿ ಅಂದ್ರೆ ನನ್ನ ಶಕ್ತಿ, ಪಾರಲೌಕಿಕ ಶಕ್ತಿ ಯಾವುದು ಅಂದ್ರೆ ಬ್ರಹ್ಮಾಂಡದ ಶಕ್ತಿ. ಹಾಗಾಗಿ ನನ್ನ ಆತ್ಮಕ್ಕೆ ಆ ಪರಾತ್ಪರ ಶಕ್ತಿಯಾಗಿರುವಂತಹ ಪರಮಾತ್ಮನ ಶಕ್ತಿ ಇದೆ ನೋಡ್ರಿ, ಅದನ್ನ ಕರುಣಾ ರೇಖೆ ಏನ್ ಮಾಡುತ್ತೆ, ನೇರವಾಗಿ ಜೋಡಿಸುತ್ತೆ. ಹಾಗಾಗಿ ಇಲ್ಲಿ ಹೃದಯದ ಸ್ಪಂದನೆ ಇದೆ ನೋಡ್ರಿ, ಅದು ಕೆಲಸ ಮಾಡುತ್ತೆ. ಹಾಗಾಗಿ ಆತ್ಮಕ್ಕೆ ದಿವ್ಯ ಶಕ್ತಿಯಗಳ ಜೊತೆಗೆ ಜೋಡಿಸುವಂತಹ ಕಾರ್ಯ ಇದೆ ನೋಡ್ರಿ, ಅದು ಕರುಣಾ ರೇಖೆಯಲ್ಲಿ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ನೀವ್ ಯಾರೆಲ್ಲರೂ ರೇಖೆಯಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಇದ್ದೀರಿ, ನಿಮ್ಗೆಲ್ಲರಿಗೂ ಅನುಭವ ಇರ್ಬೋದು. ನಾವು ರೇಖೆಯೊಳಗೆ ಎಂಟರ್ ಆದ ನಂತರ ನಮ್ಮ ಲೈಫ್ ಇದೆ ನೋಡ್ರಿ, ಈವನ್ ನಮ್ ಶಾರೀರಿಕವಾಗಿರುವಂತ ಲಕ್ಷಣಗಳು ಸಮೇತ ಬದಲಾಗಿವೆ. ಯಾರ್ಯಾರಿಗೆ ಫೀಲ್ ಇದೆ? ಮನಸ್ಸಂತೂ ನಮ್ದು ಬದಲಾಗಿದೆ, ಎಲ್ಲರಿಗೂ ಪಕ್ಕ ಇದೆ. ಮಾನಸಿಕ ವ್ಯವಸ್ಥೆ ನಮ್ದೆಲ್ಲದು ಚೇಂಜ್ ಆಗಿದೆ, ವಿಚಾರಗಳು ಬದಲಾಗ್ಬಿಟ್ಟೆವು. ನಾವು ಮೊದ್ಲಿನ ತರ ಇಲ್ಲ. ಆದ್ರೆ ಈವನ್ ನಮ್ಮ ಶಾರೀರಿಕ ಲಕ್ಷಣಗಳು ಅಂತಿದೆ ನೋಡ್ರಿ, ಅದು ಸಮೇತ ನಮ್ಮಲ್ಲಿ ಚೇಂಜಸ್ ಆಗಿದೆ ಇಲ್ಲ? ಹಾ, ಹಾಗಾಗಿ ಇಲ್ಲಿ ಈಶ್ವರೀಯ ಶಕ್ತಿ ಅಂತ ಹೇಳಿ ಹೇಳ್ತೀವಿ ನೋಡ್ರಿ, ಅದು ಬಹಳ ದೊಡ್ಡ ಲೆವೆಲ್ ವರ್ಕ್ ಮಾಡುತ್ತೆ. ಒಂದು ನಿಮಿಷ.
ಈಶ್ವರಿಯ ಶಕ್ತಿ, ಬ್ರಹ್ಮಾಂಡದ ಶಕ್ತಿ ಇದೆ ನೋಡ್ರಿ, ಅದು ಇಲ್ಲಿ ಕೆಲಸ ಮಾಡುತ್ತೆ. ಹಾಗಾಗಿ ಇಲ್ಲಿ 3 ಪ್ರಕಾರದ್ದು ಬರುತ್ತೆ. ಒಂದು ಈಶ್ವರೀಯ ದಯೆ, ಬರ್ಕೊಡ್ರಿ. ಈಶ್ವರೀಯ ದಯೆ, ಈಶ್ವರೀಯ ಪ್ರೇಮ ಮತ್ತು ಈಶ್ವರೀಯ ಕೃಪೆ. ಈಶ್ವರೀಯ ದಯೆ, ಈಶ್ವರೀಯ ಪ್ರೇಮ ಮತ್ತು ಈಶ್ವರೀಯ ಕೃಪೆ, ಈ 3 ಎನರ್ಜಿಗಳು ಸಮೇತ ಕರುಣಾ ರೇಖೆಯಲ್ಲಿ ನಮ್ಮೊಂದಿಗೆ ಜೋಡಿಸ್ಕೊಂಡಿರ್ತಾವ ನೋಡ್ರಿ. ಯಾವಾಗ್ಲೂ ನೆನ್ಪಿಡ್ರಿ, ವ್ಯಕ್ತಿಯ ಮಧ್ಯದಲ್ಲಿರುವ ದಯೆ ಇದೆ ನೋಡ್ರಿ. ಒಂದು ದಿನ ಅದು ದ್ವೇಷ ಆಗ್ಬೋದಲ್ಲ. ಇವತ್ ನಮ್ಗೆ ಯಾರು ದಯೆ ತೋರಿಸ್ತಾರ, ಇನ್ನೊಂದ್ ದಿನ ನಮ್ಮನ್ನ ದ್ವೇಷ ಮಾಡೋದಿಲ್ಲ ಅಂತ ಅದೇನ್ ಹೇಳ್ರಿ. ಅಥವಾ ನೀವ್ ಯಾರಿಗ ದಯೆ ತೋರಿಸ್ತಾ ಬಂದಿರ್ ನೋಡ್ರಿ, ಇವತ್ತು ಅವ್ರು ನಿಮ್ಮ ವೈರಿಗಳಾಗಿದ್ದು ಉದಾಹರಣೆಗಳು ಜಾಸ್ತಿ ಇವೆ. ಹಾಗಾದ್ರೆ ಇಲ್ಲಿ ಕರುಣಾ ರೇಖೆಯಲ್ಲಿ ಈಶ್ವರೀಯ ದಯೆ ಒಂದು ಸಲ ನಮ್ಮ ಮೇಲೆ ಬರೋದಕ್ಕೆ ಶುರು ಆದ್ರ ಅದು ಲೈಫ್ ಟೈಮ್ ಆ ಎನರ್ಜಿ ಇದೆ ನೋಡ್ರಿ, ಅದು ಯಾವಾಗ್ಲೂ ಕನೆಕ್ಟ್ ಇರುತ್ತೆ. ಅದು ಕರುಣಾ ರೇಖೆಯಲ್ಲಿ. ಅದಾದ್ಮೇಲೆ ಎರಡನೇದು ಬರುತ್ತೆ ಈಶ್ವರೀಯ ಪ್ರೇಮ. ನೋಡ್ರಿ, ವ್ಯಕ್ತಿಯ ಮಧ್ಯದಲ್ಲಿರುವಂತ ಈ ಪ್ರೀತಿ, ಪ್ರೇಮ, ವಾತ್ಸಲ್ಯ ಇವೆಲ್ಲ ಏನಿವೆ ನೋಡ್ರಿ, ಇವೇನಾಗುತ್ತೆ ಅಂದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ನಿಮ್ಗೆ ಗೊತ್ತಿರ್ಲಿ, ಇದು ಪ್ರೀತಿ ಅನ್ನುವಂಥದ್ದು ಪೂರೈಕೆ ಮಾಡಿದಾಗ ಮಾತ್ರ ಕರೆಕ್ಟ್ ಆಗಿರುತ್ತೆ. ಅವ್ರ ಅಪೇಕ್ಷೆಗಳು ನಾವ್ ಎಲ್ಲಿ ತನಕ ತೀರಿಸ್ತಾ ಇರ್ತೀವಿ, ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಅದನ್ನ ಕರೆಕ್ಟ್ ಆಗಿ ನಾವು ಮಾಡ್ತೀವಿ, ಅಲ್ಲಿ ತನಕ ಅದು ಪ್ರೀತಿ ಇದ್ವೆ ನೋಡ್ರಿ, ಬಹಳ ಚೆನ್ನಾಗಿ ನಡೆಯುತ್ತೆ, ಪ್ರೇಮ ಸರಿಯಾಗಿ ನಡೆಯುತ್ತೆ. ಅದೇನಾದ್ರೂ ಕಟ್ ಆಗ್ಬಿಟ್ಟಾಗ ನಿಮ್ಗೆ ಗೊತ್ತಿದೆ ಏನಾಗುತ್ತೆ. ಅಂದ್ರೆ ಇಲ್ಲಿ ಅರ್ಥ ಏನು ಅಂದ್ರ, ನಮ್ಮ ವ್ಯಕ್ತಿಯ ಮಧ್ಯದಲ್ಲಿರುವಂತಹ ಪ್ರೇಮ ಪ್ರೀತಿ ಇದೆ ನೋಡ್ರಿ, ಅದು ಸ್ವಾರ್ಥದಿಂದ ಕೂಡಿರುವಂತ. ಅಲ್ಲಿ ಅಪೇಕ್ಷೆಗಳು ಕೆಲಸ ಮಾಡುತ್ತೆ. ನೀವು ಬೇಕಾದ್ರೆ ನೋಡ್ರಿ, ನೀವ್ ಯಾರಿಗಾದ್ರೂ 10 ಸಲ ಹೆಲ್ಪ್ ಮಾಡ್ರಿ, ಒಂದೇ ಒಂದ್ಸಲ ಹೆಲ್ಪ್ ಮಾಡ್ಬೇಡ್ರಿ ನೀವು ಅನಿವಾರ್ಯ ಕಾರಣಕ್ಕೆ, ಅವತ್ತು ನೀವು ವೈರಿ ಆಗ್ಬಿಡ್ತೀರಿ. ಹಿಂದೆ 10 ಸಲ ಮಾಡಿದ್ ಯಾವ ಲೆಕ್ಕಕ್ಕೆ ಇಲ್ಲದು, ಲೆಕ್ಕ ಹಳಿ ತಪ್ಪು ಬಿಡುತ್ತೆ. ಆದ್ರೆ ಈಶ್ವರೀಯ ಪ್ರೇಮ ಇದೆ ನೋಡ್ರಿ, ಅದು ಆ ರೀತಿ ಅಲ್ಲ, ಇಲ್ಲಿ ನಿಸ್ವಾರ್ಥತೆ ಇದೆ. ಮತ್ತೆ ಒಂದು ಎಲ್ಲರೂ ನಾವು ನೆನ್ಪಿಡೋಣ, ಪರಮಾತ್ಮನಿಗೆ ನಮ್ಮಿಂದ ಏನೇನೂ ಬೇಕಾಗಿಲ್ಲ. ನಾವು ಭಕ್ತಿ ಮಾಡ್ತೀವಿ ನೋಡ್ರಿ, ಭಕ್ತಿ ಮಾಡೋದು, ಮೆಡಿಟೇಷನ್ ಮಾಡೋದು ದೇವ್ರಿಗೆ ಮಾಡೋ ಉಪಕಾರ ಅಲ್ಲ. ಎಲ್ಲರೂ ದಯವಿಟ್ಟು ನೆನ್ಪಿಟ್ಕೋರಿ. ನಾನ್ ಬಹಳ ಭಕ್ತಿ ಮಾಡ್ತೀನಿ, ಬಹಳ ನಾನು ಮೆಡಿಟೇಷನ್ ಮಾಡ್ತೀನಿ ಅಂದ್ರ ನಾನು ಪರಮಾತ್ಮನಿಗೆ ಉಪಕಾರ ಮಾಡ್ತಾ ಇಲ್ಲ. ನನ್ನೊಳಗಿನ ನನ್ನ ಎನರ್ಜಿಯನ್ನ ಕನೆಕ್ಟ್ ಮಾಡಿಸೋದಕ್ಕೆ ಪರಮಾತ್ಮ ನನ್ಗೆ ಉಪಕಾರ ಮಾಡ್ತಾ ಇದ್ದಾನೆ. ರೀಸನ್ ಏನು ಅಂದ್ರ, ಆ ಪರಾತ್ಪರ ಶಕ್ತಿಯ ಪ್ರೇಮದ ತರಂಗಗಳಿವೆ ನೋಡ್ರಿ, ಅದು ಕರುಣಾ ರೇಖೆಯಲ್ಲಿ ಕನೆಕ್ಟ್ ಆಗಿರುತ್ತೆ. ಅದಾದ್ಮೇಲೆ ಬರುತ್ತೆ ಕೃಪೆ. ಪರಮಾತ್ಮನ ಕೃಪೆ ನಮ್ಮ ಮೇಲೆ ಎಷ್ಟಿದೆ ಅಂದ್ರ, ಇವತ್ ನಾವೆಲ್ಲರೂ ಇದ್ದೀವಿಲ್ಲ ಹೇಳ್ರಿ ನೋಡ್ರಿ. ಬೇಕಾದ್ರೆ ನೀವು ಬೇಕಾದ್ರ ನಿಮ್ಮ ಸುತ್ತ ಇರುವಂತ ಅಥವಾ ಸ್ವಲ್ಪ ನಿಮಗ್ ಗೊತ್ತಿರುವಂತ 100 ಜನರ ಲೀಸ್ಟ್ ಅನ್ನ ಇವತ್ತೊಂದ್ ಬೇಕಾದ್ರೆ ಮಾಡಿ ನೋಡ್ರಿ. ಆ 100 ಜನರಿಗಿಂತನೂ ನೀವು ಸುಖಿಯಾಗಿದ್ದೀರಿ, ಒಪ್ತೀರಿಲ್ಲ? ನಿಮ್ಮ ಸುತ್ತ ನಿಮ್ಗೆ ಹಣಕಾಸಿನಲ್ಲಿ ಅವರಷ್ಟು ನೀವು ಶ್ರೀಮಂತ ಇರ್ಲಿಕ್ಕಿಲ್ಲ, ನಾನು ಒಪ್ತೀನಿ. ಏನೇನೋ ಇರ್ಬೋದು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ನೀವು ಮಾನಸಿಕವಾದ ನೆಮ್ಮದಿಗೇನಾದ್ರೂ ಬಂದ್ರೆ, ನಿಮ್ಮ ರಿಲೇಶನ್ಶಿಪ್ ಬಂದ್ರ, ನಿಮ್ಮ ಫ್ಯಾಮಿಲಿಗೆ ಬಂದ್ರ, ನೀವು ಅವ್ರಿಗಿಂತನೂ ಎಷ್ಟು ಪಟ್ಟು ಗ್ರೇಟ್ ಇದ್ದೀರಿ ಅಂದ್ರೆ 100. ಅಂದ್ರೆ ಇದ್ರ ಅರ್ಥ ಏನು ಅಂದ್ರ, ಈಶ್ವರೀಯ ಕೃಪೆ, ಬ್ರಹ್ಮಾಂಡದ ಕೃಪೆ ಇದೆ ನೋಡ್ರಿ, ಅದು ನನ್ನನ್ನ ಕಾಯ್ತಾ ಇದೆ, ಕಾಪಾಡ್ತಾ ಇದೆ, ನನಗೆ ಅದು ಶಕ್ತಿಯನ್ನ ನೀಡ್ತಾ ಇದೆ. ಹಾಗಾಗಿ ಕರುಣಾ ರೇಖೆಯಲ್ಲಿ ಒಂದು ಸಲ ನೀವು ಕರುಣಾ ರೇಖೆಯ ಎನರ್ಜಿಯ ಜೊತೆ ಜೋಡಿಸ್ಕೊಂಡ್ರಿ, ಒಂದು ಸಲ ಕರುಣಾ ರೇಖೆಯ ದೀಕ್ಷೆಯನ್ನ ತಗೊಂಡ್ರ, ಈಶ್ವರೀಯ ಕೃಪೆ ಇದೆ ನೋಡ್ರಿ, ಅದು ಯಾವಾಗ್ಲೂ ಹರಿತಾ ಇರುತ್ತೆ. ಇದು ಬಹಳ ದೊಡ್ಡ ಉಪಯೋಗ ನಮ್ಗಿರೋದು. ಎಸ್. ಅದಾದ ನಂತರ ನೆಕ್ಸ್ಟ್ ಬರ್ಕೋರಿ, ಕರುಣಾ ರೇಖೆಯಲ್ಲಿ ಬಂದವರು ಆಳವಾದ ಜ್ಞಾನ ಮತ್ತು ಆಳವಾದ ಭಾವ ಎರಡು ಜೋಡಿಸ್ಕೊಳ್ತವೆ. ಇಲ್ಲಿ ಜ್ಞಾನ ಮತ್ತು ಭಾವ ಎರಡು ಬೇರೆ ಆಗೋದಿಲ್ಲ, ಎರಡು ಒಂದೇ ಆಗ್ಬಿಡುತ್ತೆ, ಎರಡು ಜೋಡಿಸ್ಕೊಳ್ತಾವ್. ನೀವು ಬೇರೆ ಯಾವ್ದಾದ್ರು ಕೋರ್ಸ್ ಇರುತ್ತೆ ನೋಡ್ರಿ, ಜ್ಞಾನ ಬೇರೆನೆ ಇರುತ್ತೆ, ಭಾವ ಬೇರೆನೆ ಇರುತ್ತೆ. ಇಲ್ಲ ಹಂಗಿಲ್ಲ, ಎರಡು ಏನಾಗುತ್ತೆ, ಒಂದೇ ಕಡೆಗೆ ಜೋಡಿಸ್ಕೊಳ್ತಾವ್. ಹಾಗಾಗಿ ಆಳವಾದ ಜ್ಞಾನ ಇದೆ ನೋಡ್ರಿ, ಅದು ಆಳವಾದ ಭಾವದೊಂದಿಗೆ ಜೋಡಿಸಿಕೊಳ್ಳುತ್ತೆ. ಅದು ಕರುಣಾ ರೇಖೆಯ ಚಮತ್ಕಾರ. ಹಾಗಾಗಿ ಯಾವಾಗ್ಲೂ ನಮ್ದೆಲ್ಲಾರ್ದು ಒಂದು ಡ್ರೀಮ್ ಇದೆ, ಏನು ಅಂದ್ರೆ ಪರಿಪೂರ್ಣತೆ ಅಂತ.
ಪರಿಪೂರ್ಣ ಆಗ್ಬೇಕು ನಾವು ಅಂತ. ಹಾಗಾಗಿ ಆ ಪರಿಪೂರ್ಣತೆಯ ಕಡೆಗೆ ಕರೆದುಕೊಂಡು ಹೋಗೋದಕ್ಕೆ ಕರುಣಾ ರೇಖೆ ಇದೆ ನೋಡ್ರಿ, ಅದು ಬಹಳ ಸಪೋರ್ಟ್ ಮಾಡುತ್ತೆ ನಾವು. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ಮಾನಸಿಕ ರೋಗಿಗಳಿಗೆ ಬಹಳ ಕಡಿಮೆ ಅವಧಿಯಲ್ಲಿ ಚಿಕಿತ್ಸೆ ನೀಡಬಹುದು ಕರುಣಾ ರೇಖೆಯಲ್ಲಿ. ಹಾಗಾಗಿನೇ ನಾವೇನ್ ಮಾಡಿವಿ ಅಂದ್ರ ಇಲ್ಲಿ ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಮೂರು ಒಂದೇ ಸಲಕ್ಕೆ ತಗೊಂಡ್ ಬಂದೀನಿ. ಈ 1 ಹೇಳ್ದ ಮತ್ ನಡು ಗ್ಯಾಪ್ ಬಿಟ್ಟು, ಮತ್ 2 ಹೇಳ್ದ ಗ್ಯಾಪ್ ಬಿಟ್ಟು, ಮತ್ 3 ಹೇಳ್ದ ಅದು ಒಂದ್ಸಲ ಅಡ್ಮಿಷನ್ ಮಾಡ್ರಿ, ಇದು ಒಂದ್ಸಲ ಮಾಡ್ರಿ, ಅದು ತಿಂಗಳಾನ್ಗಟ್ಲಿ ಬ್ಯಾಡ್ ಅನಿಸ್ತದ ನನ್ಗೆ. ಈಗ ನಿಮ್ಗೆ ಸಂಪೂರ್ಣ ರೇಖೆಯ ಬೇಸಿಕ್ ಅಂತೂ ಗೊತ್ತಿದೆ. ABCD ನನ್ಗೇನ್ ಹೇಳೋದ್ ಬೇಕಾಗೋದಿಲ್ಲ ಕರುಣಾ ರೇಖೆಯಲ್ಲಿ. ನೇರವಾಗಿ ನಾನು ಇರುವಂತ ವಿಷಯಕ್ಕೆ ಹೋಗೋದಕ್ಕೆ ನನಗೆ ಸಾಧ್ಯ ಆಗುತ್ತೆ. ಹಾಗಾಗಿ ಇಲ್ಲಿ ಮಾನಸಿಕವಾದ ಸಮಸ್ಯೆಗಳಿರುವಂತಹ ವ್ಯಕ್ತಿಗೆ ಬಹಳ ಸ್ಪೀಡ್ ಆಗಿ ರಿಕವರ್ ಮಾಡೋದಕ್ಕೆ ಕರುಣಾ ರೇಖೆ ಸಪೋರ್ಟ್ ಮಾಡುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ಹಲವಾರು ವರ್ಷಗಳಿಂದ ಇರುವಂತಹ ದುಃಖ ಮತ್ತೆ ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ಸಿಗುತ್ತೆ. ಸಾಕಷ್ಟು ವರ್ಷದಿಂದ ಆಂಗ್ಸೈಟಿ ಇರುತ್ತೆ, ಡಿಪ್ರೆಷನ್ ಇರುತ್ತೆ, ಇವೇನಿವೆ ನೋಡ್ರಿ, ಇವೆಲ್ಲಾನು ನೆಗೆಟಿವ್ ಎನರ್ಜಿಗಳು ಸಾಕಷ್ಟು ವರ್ಷದಿಂದ. ನಾನು ನಿಮ್ ಎದ್ರಿ ಕುಂತೀನಿ ನೋಡ್ರಿ, ನನ್ಗೆ ಸಾಕಷ್ಟು ವರ್ಷ ಕಾಡಿರುವಂತ ಬಹಳ ದೊಡ್ಡ ಸಮಸ್ಯೆ ಯಾವ್ದಿತ್ತಂದ್ರ ಒಂಟಿತನ. ನನ್ಗೆ ಯಾರು ಇಲ್ಲ ಅನ್ನೋ ಫೀಲ್. ಅದು ಒಂಥರದ್ ನನ್ಗೆ ಸಮಸ್ಯೆನೇ ಇತ್ತದು. ನಾನು ಹಂಗ ಅನ್ಕೋತಿದ್ದ ಅದು ಇನ್ನೊಂದಿಷ್ಟ ಆಗ್ಬಿಡ್ತಿತ್ತದು. ಆಮೇಲೆ ನನ್ಗೆ ಗೊತ್ತಾಯ್ತಿದು ಪರಮಾತ್ಮನಿಗಿಂತ ದೊಡ್ಡ ಬಂಧು ಯಾರು ಇಲ್ಲ. ಆ ನಿರಾಕಾರ, ಆ ಸೃಷ್ಟಿಕರ್ತನ ದಯೆ, ಕರುಣೆ, ಪ್ರೀತಿ, ವಾತ್ಸಲ್ಯ, ಮಮತೆ ಇದೆ ನೋಡ್ರಿ, ಅದ್ರ ಎದುರು ಯಾರು ಇಲ್ಲ ಅಂತ ನನ್ಗೆ ಅರ್ಥ ಆಯ್ತು ಆಮೇಲೆ. ಹಾಗಾಗಿ ಕರುಣಾ ರೇಖಿ ನಮ್ಮ ಹೃದಯ ದ್ವಾರವನ್ನ ಏನ್ ಮಾಡುತ್ತೆ ಅಂದ್ರ ತೆರೆದು ಬಿಡುತ್ತೆ. ಹಾಗಾಗಿ ವ್ಯಕ್ತಿ ಕರುಣಾ ರೇಖಿ ಕಲ್ತ ಮೇಲೆ ನಿಸ್ವಾರ್ಥಿ ಆಗ್ತಾನೆ ನೋಡ್ರಿ. ಅವನಲ್ಲಿ ಒಂಥರ ಬದಲಾವಣೆ ತನ್ನಿಂದ ತಾನೇ ಬರುತ್ತೆ. ಮೂಲ ಜೀನ್ಸ್ ನಲ್ಲಿ ಇರುವಂತಹ ಸ್ವಭಾವ ಇರುತ್ತೆ ನೋಡ್ರಿ, ಅದು ತೆಗೆದು ಬಿಡುತ್ತೆ ಕರುಣಾ ರೇಖಿ. ಹೊಸದನ್ನ ಆಡ್ ಮಾಡೋದಕ್ಕೆ ಸಪೋರ್ಟ್ ಮಾಡುತ್ತೆ. ಹಾಗಾಗಿ ಸಾಕಷ್ಟು ವರ್ಷದ ಆಳವಾದ ದುಃಖಗಳಿರ್ಬೋದು, ಆಳವಾದ ಸಮಸ್ಯೆಗಳಿಗೂ ಸಮೇತ ಕರುಣಾ ರೇಖೆಯಲ್ಲಿ ಏನಿದೆ, ಪರಿಹಾರ ಇದೆ. ಅದಾದ್ಮೇಲೆ ಮತ್ತೆ ನನ್ ಗುರು ಹೇಳ್ತಾರೆ ನನ್ಗೆ, ಯಾರು ಸದ್ಯಕ್ಕೆ ಬೆಸ್ಟ್ ಇದ್ದೀರಿ ನೋಡ್ರಿ, ಅವ್ರು ಇನ್ನೂ ಬೆಸ್ಟ್ ಆಗ್ತೀರಿ ಅಂತ ಕರುಣಾ ರೇಖೆ ಕಲ್ತ ಮೇಲೆ. ಯಾರಿಗೆ ಸದ್ಯಕ್ಕೆ ಬೆಸ್ಟ್ ಇದ್ದೀರಿ ನೀವು, ಗ್ರ್ಯಾಂಡ್ ಮಾಸ್ಟರ್ಸ್ ಇದ್ದೀರಿ ಬಹಳಷ್ಟು ಜನ, ರೇಖಿ ಲೆವೆಲ್ 2 ಮುಗಿಸಿದವರು ಬಹಳಷ್ಟು ಜನ ನನ್ನ ಎದುರಿಗಿದ್ರಿ. ಅಂದ್ರೆ ನೀವೆಲ್ಲರೂ ಬೆಸ್ಟೇ ಇದ್ರಿ, ಬಟ್ ಕಲ್ತ ಮೇಲೆ ಇನ್ನೂ ಬೆಟರ್ ಆಗ್ತ್ರಿ, ಇನ್ನು. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ದುಃಖ ಹಾರಿಣಿ. ಸುಖಕರ್ತ ದುಃಖ ಹರ್ತ ಅಂತ ಹೇಳಿ ಒಂದು ಹಾಡಿದೆ ನೋಡ್ರಿ. ಹಾಗಾಗಿ ಕರುಣಾ ರೇಖೆಯ ಮೂಲ ಏನ್ ಮಾಡುತ್ತೆ ಅಂದ್ರ ನಮ್ಮ ಒಳಗಿರುವಂತಹ ದುಃಖ ದುಮ್ಮಾನಗಳನ್ನ ಏನ್ ಮಾಡುತ್ತೆ, ತೆಗೆದುಹಾಕಿ ನಾವು ಸುಖಿಯಾಗಿರೋದಕ್ಕೆ, ಸಂತೃಪ್ತಿಯಾಗಿರೋದಕ್ಕೆ, ನೆಮ್ಮದಿಯಾಗಿರೋದಕ್ಕೆ ಬೇಕಾಗುವಂತ ಫ್ರೀಕ್ವೆನ್ಸಿ ಮತ್ತು ಎನರ್ಜಿ ಕೊಡುತ್ತೆ. ಹಾಗಾಗಿ ಇದು ಒಂದು ಮಿರಾಕಲ್ ತರ ನಿಮ್ಗೆ ವರ್ಕ್ ಮಾಡುತ್ತೆ ಕರುಣಾ ರೇಖೆ. ಆಮೇಲೆ ನೆಕ್ಸ್ಟ್ ಬರ್ಕೋರಿ, ಇಲ್ಲಿ ಒಂದ್ ದೊಡ್ಡದೊಂದು ಮಿರಾಕಲ್ ಆಗುತ್ತೆ. IMP ಅಂತ ಹೇಳಿ ಬರ್ಕೋರಿ, ಇಂಪಾರ್ಟೆಂಟ್ ಅಂತೆ ಬರೀರಿ. ಕರುಣಾ ರೇಖೆಯನ್ನ ನೀವು ಪ್ರಾಕ್ಟೀಸ್ ಮಾಡುವ ಸಂದರ್ಭದಲ್ಲಿ ನಿಮಗೆ ನಿಮ್ಮ ದುಃಖಗಳ ಮೂಲ ಎಲ್ಲಿದೆ ಅನ್ನೋದು ಗೊತ್ತಾಗುತ್ತೆ. ದುಃಖದ ಕಾರಣ ನಿಮ್ಗೆ ಗೊತ್ತಾಗುತ್ತೆ. ನಿಮ್ಗೆ ಗೊತ್ತಿರ್ಲಿ, ದುಃಖದ ಕಾರಣ ಗೊತ್ತಿಲ್ದೇನೆ ದುಃಖಿಯಾಗಿರುವಂತವ್ರು ನಾವೆಲ್ಲರೂ. ದುಃಖದ ಮೂಲ ಯಾವುದು ಅಂದ್ರೆ ಅಜ್ಞಾನ. ಯಾವ ವಿಷಯದ ಬಗ್ಗೆ ನನ್ಗೆ ಗೊತ್ತಿಲ್ಲ ನೋಡ್ರಿ, ನಾನು ಟೆನ್ಷನ್ ಮಾಡ್ಕೋತೀನಿ ಅಲ್ಲಿ ನೋಡ್ರಿ. ನಮ್ಗೆ ಸಾವು ಯಾಕಷ್ಟೊಂದು ಸಮಸ್ಯೆ ಅನಿಸುತ್ತೆ, ಯಾಕೆ ನೋವು ಅನಿಸುತ್ತೆ ಅಂದ್ರ ಸಾವಿನ ಬಗ್ಗೆ ನನಗೆ ಜ್ಞಾನ ಇಲ್ಲ. ನೀವ್ ಯಾವಾಗ ಆಧ್ಯಾತ್ಮಿಕ ಫೀಲ್ಡಿಗೆ ಬಂದಿರ್ತೀರಿ ನೋಡ್ರಿ, ಸಾವು ಅಂದ್ರೆ ಏನಿಲ್ಲ, ಬಟ್ಟೆ ಬದಲಾಯಿಸಿದಂಗೆ ಈ ಶರೀರ ಬಿಡ್ತೀವಿ, ಇನ್ನೊಂದ್ ಶರೀರ ತಗೋತೀವಿ. ಅವಾಗ ವ್ಯಕ್ತಿ ದುಃಖಿ ಆಗೋದಿಲ್ಲ, ಬ್ಯಾಲೆನ್ಸ್ ಆಗಿರ್ತಾನ. ಯಾವ್ದನ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಬೇಕು ಅಂತ ಅವನಿಗೆ ಗೊತ್ತಾಗುತ್ತೆ. ಒಂದ್ ನಿಮಿಷ. ಅದಾದ ನಂತರ ನೆಕ್ಸ್ಟ್ ಬರ್ಕೋರಿ, ರೋಗ ಮುಕ್ತವಾಗುವಂತಹ ಶಾರೀರಿಕ ಶಕ್ತಿ.
ಯಾವುದೇ ಇರ್ಬೋದು, ಶಾರೀರಿಕ ಇದೆ, ನನ್ಗೆ ಮಾನಸಿಕ ಇದೆ, ಮತ್ಯಾವುದೇ ಅದರಿಂದ ಬಹಳ ಬೇಗ ಏನ್ ಮಾಡ್ತೀನಿ ಅಂದ್ರ ನಾನ್ ಮುಕ್ತ ಆಗ್ತೀನಿ. ಅದಾದ್ಮೇಲೆ ನೆಕ್ಸ್ಟ್ ಹೇಳ್ತಾರ, ಆ ರೋಗದಿಂದ ಬರುವಂತಹ ಹಾನಿ ಆಗುತ್ತೆ ನೋಡ್ರಿ ಬಾಡಿಯಲ್ಲಿ ಎಲ್ಲೇ. ಈಗ ನಿಮ್ಗೆ ಗೊತ್ತಲ್ಲ, ಶುಗರ್ ಆಗಿದೆ ಅಂದ್ರೆ ಅದೇನೋ ಕಿಡ್ನಿ ಮೇಲೆ ಯಾವ್ದ್ರ ಮೇಲೆ ಎಫೆಕ್ಟ್ ಮಾಡುತ್ತೆ, ಏನೇನೋ ಕತಿ ಹೇಳ್ತಿರ್ತಾರೆ. ಅದೇನು ಆಗೋದಿಲ್ಲ, ನೆನ್ಪಿಡ್ರಿ ನೀವು. ಸುಮ್ನೆ ಭ್ರಮೆಯಲ್ಲಿ ಬದುಕ್ತಾ ಇದ್ದೀವಿ ನಾವು. ಕರುಣಾರೇಖಿ ಏನ್ ಮಾಡುತ್ತೆ ಅಂದ್ರ ಎಲ್ಲೆಲ್ಲಿ ನಮ್ಗೆ ಪೇನ್ ಇದೆ, ಎಲ್ಲೆಲ್ಲಿ ಪ್ರಾಬ್ಲಮ್ಸ್ ಇದೆ ನೋಡ್ರಿ, ಅದನ್ನ ತೆಗೆಯುವುದರ ಜೊತೆಗೆ ಆ ಪ್ಲೇಸ್, ಆ ಏನ್ ಇದಿದೆ ನೋಡ್ರಿ, ಅಲ್ಲಿ ಯಾವುದೇ ಹಾನಿ ಆಗದಂತೆ ಅದನ್ನ ಸುರಕ್ಷಿತವಾಗಿ ಇಡುತ್ತೆ. ಅದು ಶರೀರ ಇರ್ಬೋದು, ಮನಸ್ಸಿರ್ಬೋದು, ರಿಲೇಶನ್ ಇರ್ಬೋದು. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ಪ್ಯಾಟರ್ನ್ ಗಳನ್ನ ಚೇಂಜ್ ಮಾಡುತ್ತೆ. ಕೆಲವೊಂದು ಪ್ಯಾಟರ್ನ್ ಗಳಲ್ಲಿ ನಾವು ಒಳಗ್ ಇವೆ ನಮ್ಮಲ್ಲಿ. ನಿಮ್ಗೆ ಹೇಳ್ತೀನಿ, ನನ್ ಬಳಿ ಬಂದಿರುವ ಕೇಸು. ನನ್ನ ಹತ್ರ ಒಂದ್ ಕೇಸ್ ಬಂದಿತ್ತು. ನಾನು ಅವ್ರ ಹೆಸರನ್ನ ಹೇಳೋದಿಲ್ಲ. ಅವ್ರದ್ದೇನಾಗಿದೆ ಅಂದ್ರೆ ಮದುವೆ ಆಗ್ತಾ ಇಲ್ಲ, ಮದ್ವೆ ಮಾಡ್ಕೊಡ್ಬೇಕಾಗಿದೆ. ಸಮಸ್ಯೆ ಏನು ಅಂದ್ರ ಸುಮಾರು 6 ಸಲ ಎಂಗೇಜ್ಮೆಂಟ್ ಆಗಿ ಮುರಿದವ್ರು ಪಾಪ. 6 ಸಲ ನೋಡ್ರಿ. 1 ಸಲ ಮುರಿದ್ರೆ ವ್ಯಕ್ತಿ ನೆಲ ಬಿಟ್ಟು ಹೇಳೋದ್ ಕಷ್ಟ ಇದೆ. ಎಂಗೇಜ್ಮೆಂಟ್ ಆಗಿದೆ, ಎಲ್ಲ ದೊಡ್ಡ ಪ್ರೋಗ್ರಾಮ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ, ಏನೋ ಒಂದ್ ಕಾರಣಕ್ಕೆ ಅದು ಮುರಿದು ಹೋಯ್ತು. ನಮ್ ಕಡೆ ಮುರಿಯೋದಂತಿ. ಆ ವ್ಯಕ್ತಿ ಇನ್ನೊಂದು 2ನೇದ್ ಆಗೋದೇ ಬಹಳ ದೊಡ್ಡ ಕೆಲಸ ಇರುತ್ತೆ. 2ನೇದಾದಾಗ ದೇವ್ರಿಗೆ ಧನ್ಯವಾದ ಹೇಳ್ತೀವಿ. ಆದ್ರೆ ನನಗ್ ಸಿಕ್ಕಿರುವಂತ ಕೇಸನ್ನ ನಾನು ಗಮನಿಸಿದ್ರ 6 ಸಲ ಮುರಿದೋಗಿದೆಪ್ಪ. ಮತ್ತು ಒಳ್ಳೆ ಪೋಸ್ಟ್ ಇದೆ, ಪೊಸಿಷನ್ ಇದೆ, ಶ್ರೀಮಂತಿಕೆ ಇದೆ, ವಿದ್ಯೆ ಇದೆ, ಬುದ್ಧಿ ಇದೆ, ಎಲ್ಲ ಇದೆ. ನಾನು ಅವ್ರಿಗೆ ಕೊಟ್ಟಿರುವಂತ ಹೀಲಿಂಗ್ ಯಾವ್ದಂದ್ರೆ ಕರುಣಾ ರೇಖೆಯ ಹೀಲಿಂಗ್. ರೀಸನ್ ಏನು ಅಂದ್ರೆ ಬರ್ಕೋರಿ, ಕೆಲವೊಂದು ಪ್ಯಾಟರ್ನ್ ಗಳಿವೆ ನೋಡ್ರಿ, ಅವು ರಿಪೀಟ್ ಆಗುತ್ತೆ ನಮ್ಮಲ್ಲಿ. ಅದಕ್ಕೆ ಹೇಳ್ತಾರೆ ನೋಡ್ರಿ, ದುಃಖಿಗಳಿಗೆ ದುಃಖ ಬರ್ತಾನೆ ಇರುತ್ತೆ. ನೀವ್ ನೆನ್ಪಿಡ್ರಿ, ಯಾರ್ ಕಣ್ಣೀರ್ ಹಾಕ್ತಾರ ನೋಡ್ರಿ ಅವ್ರಿಗೆ ಕಣ್ಣೀರ್ ರೆಡಿಯವ. ನಿಮ್ಗೆ ಗೊತ್ತಿರ್ಲಿ. ಮತ್ತೆ ಎಲ್ಲಿ ಪೆಟ್ಟು ಹತ್ತಿದಿರುತ್ತೆ ನೋಡ್ರಿ, ಅಲ್ಲೇ ಮತ್ತೆ ಪುನಃ ಹತ್ತುತ್ತೆ ಪೆಟ್ಟು. ರೀಸನ್ ಪ್ಯಾಟರ್ನ್ ರೆಡಿ ಆಗ್ಬಿಟ್ಟಿದಲ್ಲಿ. ನೀವು ಕೆಲವೊಂದು ಡಿಪಾರ್ಟ್ಮೆಂಟ್ ನಲ್ಲಿ ಕೆಲವೊಂದು ವ್ಯಕ್ತಿಗಳಿಗೆ ನೋಡ್ರಿ, ಯಾವಾಗ್ಲೂ ಸಸ್ಪೆಂಡ್ ಆಗ್ತಾ ಇರ್ತಾರ ಅವ್ರು. ನೋಡಿದ್ರೇನಂತವ್ರಿ ಪಾಪ. ನೀವ್ ನೋಡ್ರಿ 6 ತಿಂಗಳಿಗೆ ಒಂದ್ಸಲ ಗೊತ್ತಾಗುತ್ತೆ ನಿಮ್ಗೆ ಮೊನ್ನೆ ಸಸ್ಪೆಂಡ್ ಆಗ. ಹಂಗಿರೋದಿಲ್ಲ ವ್ಯಕ್ತಿ, ಪಾಪ ಅವ್ನು ಒಳ್ಳೆಯವನಿದ್ದಾನೆ, ಆದ್ರೂ ಮತ್ತೆ ಅವನ ವಿರುದ್ಧ ಏನು ನಡೀತಾ ಇರುತ್ತೆ. ರೀಸನ್ ಪ್ಯಾಟರ್ನ್. ಅವನ ಒಳಗೊಂದು ಭಯ ಕುಂತ್ ಬಿಡುತ್ತೆ. ಹಾಗಾಗಿ ನೆನ್ಪಿಡ್ರಿ, ಇವತ್ ನಾವು ಯಾವುದೇ ಒಂದ್ ಸಮಸ್ಯೆಯಿಂದ ಸಫರ್ ಆಗ್ತಾ ಇದೀವಿ ಅಂದ್ರ ಅದು ಒಂದ್ ಪ್ಯಾಟರ್ನ್ ರೆಡಿ ಆಗ್ಬಿಟ್ಟದ. ಅದೇ ಪ್ಯಾಟರ್ನ್ ಗಳಲ್ಲಿ ಒಂದು ವರ್ಡ್ ಬರುತ್ತೆ, ಹಣೆ ಬರ. ಬರ್ಕೋರಿ, ಹೆಣ್ಮಕ್ಳದೊಂದು ಪ್ಯಾಟರ್ನ್ ಇದೆ ನಮ್ದು. ಸಣ್ಣ ಪುಟ್ಟ ಮಾತಿಗೆ ಸ್ವಲ್ಪ ಟೆನ್ಷನ್ ಆಯ್ತಂದ್ರೆ ನಮ್ಗೆ ಹಣೆ ಬರ ನೆನಪು ಬರ್ತದೆ. ಯಾಕೋ ಗೊತ್ತಿಲ್ಲ ನನ್ಗಂತ. ನನ್ ಹಣೆ ಬರ ಸರಿ ಇಲ್ಲ, ನನ್ಗೆ ಹಂಗಾಗಿದೆ, ನನ್ಗೆ ಹಿಂಗಾಗಿದೆ, ಈ ಸ್ಟೋರಿ ಎಲ್ಲ ಹೇಳಕ್ ಶುರು ಮಾಡ್ತೀವಿ. ಹಾಗಾಗಿ ನೆನ್ಪಿಡ್ರಿ, ಕರುಣಾ ರೇಖಿ ಈ ಪ್ಯಾಟರ್ನ್ ಅನ್ನ ಏನ್ ಮಾಡುತ್ತೆ, ತೆಗ್ದಾಕ್ಬಿಡುತ್ತೆ. ಹಾಗಾಗಿ ಈ ಪ್ಯಾಟರ್ನ್ ಅಲ್ಲಿ ಯಾವ್ಯಾವ ಬರುತ್ತೆ ಬರ್ಕೋರಿ. ಒಂದು ಪಾರಿವಾರ ಅಂದ್ರ ಸಂಸಾರ, ಮನೆ. ಪರಿವಾರ ಅಂತೀವಿ ಹಿಂದಿಯಲ್ಲಿ, ಇದಕ್ಕೆ ಪಾರಿವಾರ ಅಂತಾರೆ. ಒಂದು ಪರಿವಾರದಲ್ಲಿರುವಂತಹ ಪ್ಯಾಟರ್ನ್ ಗಳಿರುತ್ತೆ. ಆಮೇಲೆ ಶಾರೀರಿಕ, ನಿಮ್ಗೆ ಗೊತ್ತಿರ್ಲಿ, ಒಂದು ಕಣ್ಣಿನ ಆಪರೇಷನ್ ಆದ್ರೆ 2ನೇ ಕಣ್ ರೆಡಿ ಅದ. ಯಾರ್ಯಾರಿಗೆ ಗೊತ್ತಿದೆ? ನೀವ್ ಒಂದ್ ಕಣ್ಣಿನ ಆಪರೇಷನ್ ಮಾಡಿಸ್ರಿ ವಯಸ್ಸಾದವ್ರಿ, 1 ವರ್ಷದ ಒಳಗಾಗಿ ಇನ್ನೊಂದ್ ಕಣ್ ಮಾಡ್ಬೇಕೆ ನೀವು. ಮತ್ ಪೊರೆ ಬರುತ್ತೆ. ರೀಸನ್ ಪ್ಯಾಟರ್ನ್. ಒಂದು ಮೊಳಕಾಲ್ ಪೇನ್ ಆಗಿದೆ ಅಂತ ತಿಳ್ಕೊರಿ, 2ನೇದ್ ಆಟೋಮೆಟಿಕ್ ರೆಡಿ ಆಗಿರುತ್ತೆ. ಅದು ಗಟ್ಟೆ ಇರುತ್ತೆ, ಏನಾಗೋದಿರಲ್ಲ. 1ಕ್ ಬಂತು ಅಂದ್ರೆ 2ನೇ ಆಟೋಮೆಟಿಕ್ ಬರುತ್ತೆ. ಇದು ಯಾವುದು? ಶಾರೀರಿಕ ಪ್ಯಾಟರ್ನ್ಗಳು ರೆಡಿ ಆಗ್ಬಿಟ್ಟವ್. ನಮ್ಮಲ್ಲಿ ಮಾನಸಿಕ ಪ್ಯಾಟರ್ನ್ ಗಳಿವೆ. ಮಾನಸಿಕ ಏನು ಅಂದ್ರೆ ರಿಟೈರ್ಡ್ ಆಯ್ತಂದ್ರೆ ಮುಗೀತು, ಅರು ಅಂತಾರ ನೋಡಿ, ಮರ್ತು ಹೋಗ್ತೀವಿ ನಾವು. ಹಂಗಿಲ್ಲೇ ಇಲ್ಲ, ನಾವ್ ಹಂಗ ಅನ್ಕೊಂಡಿವಿ ನಾವು. ಯಾರು ಹೇಳ್ಯಾರ 60 ಆದ್ಮೇಲೆಲ್ಲ ಮರ್ತು ಹೋಗುತ್ತೆ ಅಂತ? ಇನ್ನೂ ಚೆನ್ನಾಗಿ ನೆನ್ಪಿರುತ್ತೆ 60ದವ್ರಿಗೆ ಅಂತಿನ್ನ. ಎಲ್ಲ ಡ್ಯೂಟಿ ಎಲ್ಲ ಬಿಟ್ಟು ಎಲ್ಲ ಸುಮ್ನೆ ಬಾಳ ರಿಲ್ಯಾಕ್ಸ್ ಮೋಡ್ನಾಗ ಇರ್ತಾರ. ಅವ್ರಷ್ಟು ನೆನ್ಪಿನ ಶಕ್ತಿ ನಮ್ಗಿರೋದಿಲ್ಲ. ಆದ್ರೆ ಪ್ಯಾಟರ್ನ್ ಇದೆ, ಮರೆವು ಇದೆ ನನಗೆ ಅಂತ. ಇಟ್ಟಿನ್ ಮರ್ತು ಹೋಗ್ತೀನಿ, ನಾವೇ ಹೇಳ್ತೀವಿ, ಇಟ್ಟಿನ್ ಮರ್ತು ಹೋಗ್ತೀನಿ, ಮರೆಯುತ್ತೀನಿ. ಇವೆಲ್ಲ ಏನು? ಪ್ಯಾಟರ್ನ್. ಸೇಮ್ ಅದೇ ರೀತಿ ರಿಲೇಶನ್ಶಿಪ್ ಪ್ಯಾಟರ್ನ್ ಅಂತ ಇರುತ್ತೆ ಬರ್ಕೋರಿ. ಸಂಬಂಧಗಳಲ್ಲಿ ನೀವು ಏನೇ ಮಾಡಿದ್ರು ಸುಧಾರಿಸಲ್ಲ ಅನ್ನೋದೇ ಪ್ಯಾಟರ್ನ್ ಮಾಡ್ಬಿಟ್ಟಿರಿ ನೀವು. ದೇವ್ರಾಣಿ ಹೇಳ್ತೀನಿ, ನಮ್ದೇ ತಪ್ಪಿದೆ ಇಲ್ಲ. ನೀವೇನ್ ಮಾಡ್ರಿ ಸುಧಾರಿಸಲ್ರಿ. ಇಂಥ ಕ್ಲಾಸ್ ಬೇರೆಯವ್ರದ್ದು ಕೊಡ್ಸಿದೀವಂತಾರಿ, ನಂಬಲ್ ಬರ್ತಾರ, ಮೇಡಮ್ ಹಿಂಗೆ ರೀ 1 ಲಕ್ಷ ರೂಪಾಯಿ ಕಟ್ಟಿ ನೋಡ್ರಿ, ಹಂಗ್ ಮಾಡಿನ್ರಿ, ಹಿಂಗ್ ಮಾಡಿನ್ರಿ, ಅದು ಸುಧಾರಿಸ.
ನೀವ್ ಎಲ್ಲಾ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀರಿ, ಲಾಸ್ಟಿಗೆ ಪ್ಯಾಟರ್ನ್ ಏನ್ ಹೇಳತ್ತೀರಿ? ಸುಧಾರಿಸಲ್ಲ, ಒಳ್ಳೇದಾಗಲ್ಲ, ಅವ್ರ ತಂದೆ ಮಾಡ್ತಾರ, ನಾನ್ ಹೇಳಿದ್ ಕೇಳೋದಿಲ್ಲ. ನಾನ್ ಹೇಳಿದ್ ಕೇಳಲ್ಲ 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 ಅಂದ್ರೆ ಕೇಳಲ್ಲ ಅವರು. ನಾನ್ ಶಬ್ದ ಯಾವ್ದು ಯೂಸ್ ಮಾಡ್ತಾ ಇದ್ದೀನಿ? ಕೇಳೋದಿಲ್ಲ. ಮತ್ತೆ ಯಾಕೆ ಕೇಳ್ತಾರ ಅವರು? ತಪ್ಪ ಅವ್ರದಿದೆ ನಮ್ದದ ಹೇಳ್ರಿ? ಯಾರ್ದಿದೆ? ಒಪ್ಕೋರಿ ನೀವು, ನಮ್ದು. ಈಗ ಅದಕ್ಕೆ ಸುಧಾರಿಸ್ಬೇಕಂದ್ರೆ ಏನ್ ಮಾಡ್ಬೇಕು? ಕೇಳ್ತಾರ ಅಂತ ಹೇಳ್ರಿ. ನಾನಂತೂ ಹಂಗೆ ಹೇಳ್ತೀನಿ, ನಮ್ಮ ಮನೆಯವ್ರು ನಾ ಏನ್ ಹೇಳ್ತೀನಿ ಅದು ಕೇಳ್ತಾರ, ದೇವ್ರಾಣೆ ಕೇಳ್ತಾರ. ರೀಸನ್ ಏನು ಅಂದ್ರೆ ನಾನು ಕೇಳಿಸ್ತೀನಿ. ನಂಗೆ ಹೆಣ್ಮಕ್ಳು ಬಾಳ್ ನಾವು, ನಿಮ್ಗೆ ಗೊತ್ತಿಲ್ಲ, ನಮ್ಮ ಟ್ಯಾಲೆಂಟೆಡ್ ಹುಡುಗರು ಸಿಗಲ್ಲ ನಿಮ್ಗೆ ಯಾರು. ನಮ್ದು ಏನಾರ ಕೆಲಸ ಇರ್ಬೇಕು, ನಮ್ ಗಂಡ ದೇವ್ರಾಗ್ಬಿಟ್ಟಿರ್ತಾರ ಅವತ್ತು. ಏನಾರ ಮಾಡಿ ಪೂರಾ ವಸೂಲಿ ಮಾಡಿ ನಮ್ ಕೆಲಸ ನಾವು ತೆಗಿಯೋದು. ಬರುತ್ತಾ ಈ ಪ್ಯಾಟರ್ನ್? ಗೊತ್ತದಲ್ಲ ನಿಮ್ಗ? ಇದು ಪ್ಯಾಟರ್ನ್ ನಮ್ದು ಹೆಣ್ಮಕ್ಳದು. ಈಗ ಇದು ಬೇಜಾ ತಿರ್ಗ್ಯದ. ಬೇಜಾ ಅಂದ್ರೆ ಗೊತ್ತಲ್ಲ? ಹಾ, ಇದು ತಿರ್ಗ್ಯದ. ಆ ಪ್ಯಾಟರ್ನ್ ಬೇರೆನೇ ಇರುತ್ತೆ. ಪೂರ್ತಿ ಗಡ 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 ನಡಗಿಸ್ತಿರು. ಹೊರಗೆ ಹೋಗಿ 100 ಜನ ನಮಸ್ಕಾರ ಮಾಡ್ತಿರ್ತಾರ ನಮ್ಮ ಮನೆಯವ್ರಿಗೆ. ಒಳಗ್ ಬಂದ್ರ ಅನ್ಸ್ತಾರ ಒಳಗ್ ಹೋಗ್ಬೇಕಾ ಬೇಡ. ಪ್ಯಾಟರ್ನ್, ರಿಲೇಶನ್ಶಿಪ್ ಪ್ಯಾಟರ್ನ್ಗಳು ನಾವು ರೆಡಿ ಆಗಿಟ್ಟಿದೀವಿ, ನೆನ್ಪಿಟ್ಕೋರಿ. ಇದು ಕರುಣಾ ರೇಖೆ ತೆಗೆದುಹಾಕುತ್ತೆ. ಮೇನ್ ರಿಲೇಶನ್ಶಿಪ್ ಮೇಲೆ ವರ್ಕ್ ಮಾಡುತ್ತೆ ನೋಡಿ ಕರುಣಾ ರೇಖೆ. ಬಹಳ ದೊಡ್ಡ ಕೆಲಸ ಕರುಣಾ ರೇಖೆ. ಹಾಗಾಗಿ ಇಲ್ಲಿರುವಂತ ಸಿಂಬಲ್ಸ್ ಗಳಿವೆ ನೋಡ್ರಿ, ಬಹಳ ಸ್ಟ್ರಾಂಗ್ ಆಗಿರುವಂತ ಸಿಂಬಲ್ಸ್ ಇವೆ. ಹಾಗಾಗಿ ಆನಂತರ ನೆಕ್ಸ್ಟ್ ಬರ್ಕೋರಿ, ಶಾರೀರಿಕ ಪ್ಯಾಟರ್ನ್ ಆದ್ಮೇಲೆ ಮಾನಸಿಕ ಪ್ಯಾಟರ್ನ್ಗಳು ಇವೆ. ಮಾನಸಿಕ, ಅದರ ನಂತರ ನೆಕ್ಸ್ಟ್ ಬರುತ್ತೆ ಭಾವನಾತ್ಮಕ ಪ್ಯಾಟರ್ನ್ಗಳು, ಇಮೋಷನಲಿ. ಈ ಭಾವನಾತ್ಮಕವಾಗಿ ಕೆಲವೊಂದು ಕುಟುಂಬಗಳಲ್ಲಿ ಬೇಕಾದ್ರೆ ನೋಡ್ರಿ ನೀವು, ಹಿರಿಯರಿಗೆ ಯಾರಿಗೋ ಮನೆಯಲ್ಲಿ ಒಬ್ರಿಗೆ 2ನೇ ತಲೆಮಾರಿನ ಹಿಂದೆ ಒಬ್ರಿಗೆ ಆಕ್ಸಿಡೆಂಟ್ ಆಗಿತ್ತು ಅಂತ ತಿಳ್ಕೊರು. ಒಬ್ರಿಗೆ ಯಾರಿಗೆ ಅಚಾನಕ್ಕೆ ಅಪ್ಪಿ ತಪ್ಪಿ ಅವ್ರ ಮಗನಿಗಾಗಿದೆ. ಅಚಾನಕ್ಕೆ ಈಗ 2 ಅದು ನಾವು ಒಂದೇ ಫ್ಯಾಮಿಲಿಯಲ್ಲಿ ಇಮೋಷನಲಿ ಪ್ಯಾಟರ್ನ್ ರೆಡಿ ಆಯ್ತು. ದೇವ್ರಾಣಿ ಹೇಳ್ತೀನಿ, ಅವ್ರ ಮಗನಿಗೂ ಆಗುತ್ತೆ ಅದು. ನೀವು ಕೆಲವೊಂದು ಫ್ಯಾಮಿಲಿಗಳನ್ನ ನಾನು ನೋಡಿನಿ, 4 ತಲೆಮಾರಿನಿಂದ ವಿಧವೆಯರಿದ್ದಾರೆ ಪಾಪ. ಒಂದ್ ಮಗ ಹುಟ್ಟಿನ ಮೇಲೆ ಗಂಡು, ಮತ್ ಸೆಕೆಂಡ್ ಅವನ್ ಮದ್ವೆ ಆಗಿದೆ, ಅವನ್ ಮಗು ಹುಟ್ಟಿದ್, ಅವ ಹೋದು, ಮತ್ 4 ತಲೆಮಾರುಗಳು ನನ್ನ ಹತ್ರ ಉದಾಹರಣೆ ಇವೆ. ರೀಸನ್, ಇಮೋಷನಲಿ ಪ್ಯಾಟರ್ನ್ ರೆಡಿ ಇದೆ. ಆ ವ್ಯಕ್ತಿ ಇನ್ನೇನ್ ಜೀವನ ಮಾಡಿ ಮದ್ವೆ ಆಗ್ತಾನೆ, ಎಲ್ಲರ ಮೈಂಡಿನಾಗ ಅದೇ ಬರುತ್ತೆ. ಅವ್ರಪ್ಪ ಹಂಗೆ ಸತ್ತ, ಅವ್ರ ತಾತ ಹಂಗೆ ಸತ್ತ, ಅವ್ರ ಮುತ್ತಾತ ಹಂಗೆ ಸತ್ತ. ಈಗ ಅವ್ ಸತ್ತ 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 ಪ್ಯಾಟರ್ನ್ ರೆಡಿ ಆಗ್ಲತ್ತಲ್ಲಿ. ಆ ವ್ಯಕ್ತಿಯ ಸಬ್ಕಾನ್ಶಿಯಸ್ ಮೈಂಡಿಗೆ ಮೆಸೇಜ್ ಹೋಗ್ತಾ ಇದೆ, ನನ್ ಕುಟುಂಬದಲ್ಲಿ ಎಷ್ಟು ಜನ ಹೋಗ್ಯಾರ ಹಿಂದ? 3 ಜನ. ಈಗ ನನ್ ಸರ್ದಿ ಅದ ಅಂತ ಅವಂದೇ ಮೈಂಡ್ ಹೇಳುತ್ತೆ. ಒಂದು ದಿನ ಇಂಥ ಘಟನೆ ಬರುತ್ತೆ, ಆ ವ್ಯಕ್ತಿ ಬಿಟ್ಟು ಹೋಗ್ತಾನೆ. ಇಮೋಷನಲಿ ಪ್ಯಾಟರ್ನ್. ಯಾವಾಗ್ಲೂ ನೆನ್ಪಿಡ್ರಿ, ಇವೆಲ್ಲ ಹಿಂದಿಂದ ಏನ್ ಇವೆ ನೋಡ್ರಿ, ಅದೇ ಮುಂದುವರಿಬೇಕಂತ ಎಲ್ಲೆಲ್ಲೂ ಬರ್ದಿಂದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಗೂ ಸಮೇತ ಅವನದೇ ಆಗಿರುವಂತ ಶಕ್ತಿಗಳು ಕೆಲಸ ಮಾಡ್ತಾವ. ಕೆಲವೊಂದ್ಸಲ ಅಚಾನಕ್ ಆಗಿರ್ತಾವ, ಆಗೋದಿಲ್ಲ ಅಂತಿಲ್ಲ. ನಾವೇನ್ ಮಾಡ್ತೀವಿ, ಅದನ್ನ ಇದನ್ನ ತಂದು ಹೋಲಿಕೆ ಮಾಡ್ತೀವಿ, ಎರಡನ್ನ ಜೋಡಿಸ್ತೀವಿ. ಈಗ ಒಂದ್ ಪ್ಯಾಟರ್ನ್ ರೆಡಿ ಮಾಡ್ತೀವಿ. ಆ ಪ್ಯಾಟರ್ನ್ ಸಬ್ಕಾನ್ಶಿಯಸ್ ಮೈಂಡಿಗೆ ಮೆಸೇಜ್ ಕೊಡ್ತಾನೆ ಇರುತ್ತೆ. ನೀವು ಕೆಲವೊಂದ್ ಮನೇಲಿ ಹೆಣ್ಮಕ್ಳು ನೋಡ್ರಿ, ಈ 4 ಜನ 5 ಜನ ಹೆಣ್ಮಕ್ಳು ಇರುವಂತ ಕುಟುಂಬಗಳು ನೋಡ್ರಿ, ಎಲ್ಲಾರ ಗಂಡದೇ ಡೆತ್ ಆದ ಸಮಸ್ಯೆ ಇವೆ. 4 ಜನ ಇದಾರಂದ್ರೆ ಅದ್ರಲ್ಲಿ ಯಾರ್ದೋ ಒಬ್ಬಕ್ಕಿಂದೇ ಗಂಡ ಇದ್ದಾನೆ, ಉಳ್ದವ್ರು ಮೂಗರ್ದೆಲ್ಲ ಹೋಗ್ಯಾರ. ಪ್ಯಾಟರ್ನ್ ಇವೆಲ್ಲ ನಾವೇನ್ ವರ್ಡ್ಸ್ ಗಳು ಹೇಳ್ತಾ ಇದೀವಿ ನೋಡ್ರಿ, ಇವೇನಾಗ್ತಾ ಇವೆ, ಒಂದ್ ಛಾಪ್ ಮೂಡ್ತಾ ಇವೆ ಎಲ್ಲಿ? ಸಬ್ಕಾನ್ಶಿಯಸ್ ಮೈಂಡ್ ಅಲ್ಲಿ. ಸೊ ಹಾಗಾಗಿ ಕರುಣಾ ರೇಖೆಯ ದೊಡ್ಡ ಶಕ್ತಿ ಎಲ್ಲಿ ಅಂದ್ರ ಆ ಪ್ಯಾಟರ್ನ್ ಅನ್ನ ಸಂಪೂರ್ಣ ತೆಗೆದು ಬಿಡುತ್ತೆ. ಅದು ಹಂಗಲ್ಲ. ಅಲ್ಲಿ ನಮ್ಗೆ ಹೆಲ್ಪ್ ಮಾಡೋದು ಯಾವ್ದು ಅಂದ್ರ ಸಿಂಬಲ್ಸ್ ಗಳು ಹೆಲ್ಪ್ ಮಾಡುತ್ತೆ ಆ ಪ್ಯಾಟರ್ನ್ ಅನ್ನ ರಿಮೂವ್ ಮಾಡೋದಕ್ಕೆ. ಅದಾದ ನಂತರ ಇನ್ನೂ ಒಂದಿದೆ, ಪ್ರೆಸೆಂಟ್ ಅಲ್ಲಿ ಬರ್ಕೋರಿ, ಈ ಸಾಲ ಅಂತ ಇದೆ ನೋಡ್ರಿ, ಕೊಡೋ ತಗೊಳ್ಳೋದು, ಅದು ಒಂದ್ ಪ್ಯಾಟರ್ನ್. ಒಂದ್ ಸಲ ಸಿಕ್ಬಿದ್ರಿ ಮಕ್ಕಳೇ, ನಿಮ್ಗೆ ಗೊತ್ತಿರ್ಲಿ, ಹೊರಗ್ ಬರೋದು ಬಹಳ ಕಷ್ಟದ ಕೆಲಸ ಇದೆ. ಯಾರ್ಯಾರಿಗೆ ಅನುಭವ ಇದೆ? 1 ಲಕ್ಷ ಸಾಲ ಆಗಿದೆ ಅಂತ ಹೇಳಿ ಇನ್ನೊಬ್ರ ಹತ್ರ 2 ಲಕ್ಷ ತರೋದು, ಇವ್ರದ್ದು 1 ತೀರ್ಸೋದು, ಮತ್ 1 ಎಕ್ಸ್ಟ್ರಾ ಸಾಲ ಮಾಡ್ಕೊಳ್ಳೋದು. ಈಗ ಅವ್ರು 2ರದವ್ರು ಕೇಳತ್ರ ಮತ್ 3 ಲಕ್ಷ ತರೋದು ಯಾರ ಬಲ್ಲಿ, 3ದವ್ರಿಗೆ ಕೊಡೋ ಲೆಕ್ಕ 4. ಹಿಂಗಾಗಿ ಏನ್ ಮಾಡೋದು, ಅದೇ ಪ್ಯಾಟರ್ನ್ ನಲ್ಲಿ ಸಿಕ್ಬಿಡೋದು. ಮೊಬೈಲ್ ಎಡಿಕ್ಷನ್ ಇದೆ ನೋಡ್ರಿ, ಅದು ಪ್ಯಾಟರ್ನ್ ಇದೆ, ನೆನ್ಪಿಡ್ರಿ. ಮೊಬೈಲ್ ಗೇಮ್ಸ್ ಗಳು ಪ್ಯಾಟರ್ನ್ ಅವ. ಒಂದ್ ಸಲ ನಿಮ್ಗೆ ಅದು ಹತ್ ಬಿಡ್ತು, ಅದು ಹಿಡ್ಕೊಂಡ್ ಬಿಡ್ತು, ನೀವ್ ಏನ್ ಮಾಡ್ರ ಬಿಡಂಗಿಲ್ಲ. ಸೊ ಹಾಗಾಗಿ ಕರುಣಾ ರೇಖಿ
ದುಶ್ಚಟಗಳ ಮೇಲೂ ಕೆಲಸ ಮಾಡುತ್ತೆ. ಒಳ್ಳೆ ಚಟಗಳು ಏನಾದ್ರೂ ಇಲ್ಲ, ಕುಡಿತ ಇದೆ, ಸಿಗರೆಟ್ ಸೇದೋದಿದೆ, ಅಥವಾ ಮೊಬೈಲ್ ಅಡಿಕ್ಷನ್ ಇದೆ, ಮತ್ತೊಂದು ಇದೆ, ಸುಳ್ಳಾಡೋದು ಒಂದು ಪ್ಯಾಟರ್ನ್ ಇದೆ, ನೆನ್ಪಿಡ್ರಿ. ಕೆಲವ್ರು ಪಾಪಿ ಎಷ್ಟು ಸುಳ್ಳಾಡಿ ಆಡಿ ಎಷ್ಟು ನಾಲ್ಗಿಗೆ ಪ್ರಾಕ್ಟೀಸ್ ಆಯ್ತದಂದ್ರ ಸತ್ಯ ಆಡ್ಲಿಕ್ಕೆ ಬರೋದಿಲ್ಲ ಪಾಪ ಅವ್ರದ್ದು. ಅಂತವ್ರಿಗೆ ನೋಡ್ರಿ ನೀವು, ಅಯ್ಯೋ ಪಾಪ ಅನಿಸ್ತದ ನನ್ಗಂತೂ. ನಾನೇ ನೋಡಿರ್ತೀನಿ, ನನ್ ಕಾರ್ನಾಗ ನನ್ ಮುಂದಿಂದೆ ಹೋಗಿರ್ತಾನೆ, ನಾ ಫೋನ್ ಮಾಡ್ತೀನಿ, ಎಲ್ಲಿದ್ರಿ ಸರ್? ಸಾಲಾಗಿದ್ದೀನ್ರಿ ಮೇಡಮ್. ಮತ್ ರಸ್ತೆ ಮೇಲೆ ಯಾರಿಗ್ ನೋಡ್ದ ನಾನು? ಪ್ಯಾಟರ್ನ್. ಸೊ ಇವೆಲ್ಲ ಬಿಹೇವಿಯರ್ ಪ್ಯಾಟರ್ನ್ ಅಲ್ಲಿ ಬರುತ್ತೆ. ಅದರಲ್ಲಿ ಸಾಲದ ಸುಳಿ, ಅದಾದ್ಮೇಲೆ ಪ್ಯಾಟರ್ನ್ ಅಲ್ಲಿ ಬರುತ್ತೆ ಸಾವು ನೋವು. ಸಾವು ಮತ್ತು ನೋವಿದೆ ನೋಡ್ರಿ, ಅದು ಒಂದು ಪ್ಯಾಟರ್ನ್ ಇದೆ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ಕರುಣಾ ರೇಖೆ ಇದೆ ನೋಡ್ರಿ. ಈ ಎಲ್ಲವುಗಳಿಂದ ಹೊರ ತೆಗೆಯುವಂತ ಮುಕ್ತಿದಾಯಿನಿ ವರ್ಡೇ ಬರೀರಿ, ಮುಕ್ತಿದಾಯಿನಿ. ಯಾವುದರಿಂದ ನಮ್ಮನ್ನ ಮುಕ್ತಿ ಮಾಡ್ತಾಳ ಕರುಣಾ ರೇಖೆ ಅಂದ್ರ, ಈ ಎಲ್ಲಾ ಪ್ಯಾಟರ್ನ್ ಇವೆ ನೋಡ್ರಿ, ಶಾರೀರಿಕ, ಮಾನಸಿಕ, ಭಾವನಾತ್ಮಕ, ಸಾಲದ ಸುಳಿ, ಸಾವು ನೋವುಗಳು, ಈ ಎಲ್ಲವುಗಳಿಂದ ಮುಕ್ತ ಮಾಡ್ತಾಳ ಕರುಣಾ ರೇಖೆ. ಅದಾದ್ಮೇಲೆ ನಮಗೆ ಗೊತ್ತಿಲ್ಲದೆ ಮತ್ ಗೊತ್ತಿದ್ದು ಮತ್ತೆ ಗೊತ್ತಿಲ್ಲದೆ ಎರಡು ರೀತಿಯ ಪಾಪಗಳು ನಾವು ಮಾಡ್ತಾ ಇರ್ತೀವಿ. ಗೊತ್ತಿರ್ಲಿ ನಿಮ್ಗಿದು. ನಾವೆಲ್ಲ ಸಾಚಾಗಳಿದ್ದೀವಿ ಅಂತ ಯಾರಾದ್ರೂ ತಿಳ್ಕೊಂಡ್ರೆ ತಪ್ಪಿದೆ ನಿಮ್ದಿದು. ನಾವ್ಯಾರು ಸಾಚಗಳಿಲ್ಲ, ನಾವೆಲ್ಲ ಗಡಬಡ್ ಮಾಡೋದವ್ರು ಇದ್ದೀವ? ನನ್ಗಂತೂ ಅನಿಸ್ತದ, ನಾನ್ ನನ್ನನ್ನ ಒಪ್ಕೋತೀನಿ. ನೀವ್ 10 ವರ್ಷದ ಹಿಂದೆ ಶ್ರೀದೇವಿ ಹೂಗಾರಿಗೆ ನೋಡ್ಬೇಕಿತ್ತು, ಅದು ಅವತಾರ ಬೇರೆನೆ ಇತ್ತು. ಡೇಂಜರ್, ಬಾಳ್ ಡೇಂಜರ್. ನಾನು ಹೆಡ್ ಮಾಸ್ಟರ್ ವರ್ಕ್ ಮಾಡ್ತಿದ್ದೆ. ಒಂದು ಉದಾಹರಣೆ, ಹೆಡ್ ಮಾಸ್ಟರ್ ವರ್ಕ್ ಮಾಡ್ತಿದ್ದೆ ನಾನು, ಈಗ್ಲೂ HM ಆಗಿ ಮಾಡ್ತೀನಿ. ನನ್ಗೆ ಹೇಳಲ್ದಿನೇ ಯಾರಾದ್ರೂ ಸ್ಕೂಲಿಗೆ ವಿಸಿಟ್ ಬರ್ಬೇಕು, ಕೇಳ್ಬೇಡ್ರಿ ನೀವು ಅವ್ರ ಕತಿ. ಪುನಃ ಸಾಲಿಗೆ ಬರ್ಬೇಕಂದ್ರೆ ನಂಗೆ ಮಾತಾಡೇ ಬರ್ಬೇಕು, ಹೇಳೇ ಬರ್ಬೇಕು. ನೀವು ಹೆಡ್ ಮಾಸ್ಟರ್ಗೆ ಹೇಳಲ್ದೇನೆ ಹೆಂಗ್ ವಿಸಿಟ್ ಬರ್ತಿರೋರು ಆಫೀಸರ್ ಇಲ್ಲ, ನಂಗೆ ಹೇಳ್ ಬರ್ಬೇಕು. ನೀವು ನಮ್ ಸಾಲಿಗೆ ಬರ್ಬೇಕಂದ್ರೆ ನಂಗೆ ಮಾತಾಡ್ ಬರ್ಬೇಕು, ಪರ್ಮಿಷನ್ ತಗೊಂಡ್ ಬರ್ಬೇಕು. ನೀವು ಯಾಕೆ ಬಂದಿರಿ? ಅದಕ್ಕೆ ಏನೇನೋ ಕಾನೂನು ಹೇಳ್ತಿದ್ದಾನ. ಪ್ಯಾಟರ್ನ್ ನಂದು ಹಂಗಿತ್ತು. ಸ್ಟ್ರಾಂಗ್ ಅಂದ್ರೆ ಲೆಕ್ಕ ತಪ್ಪಿ. ನಂದು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಏನಿತ್ತು ಅಂದ್ರ, ನಿಮ್ಗೆ ಗೊತ್ತಿರ್ಲಿ, ಇವ್ರ ಅನಾಥ ಮಕ್ಕಳಂತ ಇರ್ತಾವ ನೋಡ್ರಿ, ಅವ್ರಿಗೆ ಸಮಾಜ ಇದೆ ನೋಡ್ರಿ, ಬಾಳ ಕೆಟ್ಟದಾಗಿ ನಡ್ಸ್ಕೊಳ್ಳುತ್ತೆ. ಕುಟುಂಬ ಇರ್ಬೋದು, ರಿಲೇಷನ್, ಎಲ್ಲಾರು ಒಂಥರ ಬೇರೆ ಮೈಂಡ್ ಸೆಟ್ ಇರುತ್ತೆ. ಹಾಗಾಗಿ ನಮ್ಮನ್ನ ನಾವು ಸೇವ್ ಮಾಡ್ಕೊಳ್ಳೋದಕ್ಕೆ ಸ್ಟ್ರಾಂಗ್ ಆಗೋದ್ ಜಾಸ್ತಿ ಇರುತ್ತೆ ಅನಾಥ ಮಕ್ಕಳು. ನಾವು ರಕ್ಷಣೆ ಮಾಡ್ಕೊಳ್ಳೋದು ಅನಿವಾರ್ಯ ಆಗ್ಬಿಡುತ್ತೆ. ಹಂಗಾಗಿ ಆ ಪ್ಯಾಟರ್ನ್ ನಂದು ರೆಡಿ ಆಗಿತ್ತು. ನನ್ಗೆ ನಾನು ಸುರಕ್ಷಿತ ಆಗಿ ಇಟ್ಕೊಳ್ಳೋದು, ನನ್ಗೆ ನಾನು ಸ್ಟ್ರಾಂಗ್ ಇದ್ದೀನಿ ಅಂತ ಹೇಳಿ ತೋರ್ಸೋದು, ಅಥವಾ ನನ್ಗೆ ಯಾರ ಕೆಣಕ್ರ ನಾ ಬಿಡಂಗಿಲ್ಲ, ಈ ರೀತಿ ಮೈಂಡ್ ಸೆಟ್ 10 ವರ್ಷದ ಹಿಂದೆ ನಾನೇ ಹಂಗಿದ್ದ. ಹಾಗಾಗಿ ನಾವ್ಯಾರು ಸಾಚಾಗಳಿಲ್ಲ, ನೆನ್ಪಿಟ್ಕೋರಿ. ಏನಾಯ್ತು, ಮಗಳು ಹೋದ್ಮೇಲೆ ಪರಿವರ್ತನೆ ಬಂತು ಲೈಫ್ ನಲ್ಲಿ. ನಂಗೆ ಗೊತ್ತಾಯ್ತು ನಿಜವಾದ ಜೀವನ ಏನು. ಸತ್ರಿ ಏನ್ ಒಯ್ಯೋದಿಲ್ಲ, ಎಲ್ಲ ಈಟೆಲ್ಲ ರೋಷ ದ್ವೇಷ ತಗೊಂಡು ಏನ್ ಮಾಡ್ಲಿ ಅಂತ ನನ್ಗನ್ಸ. ಬೇಡ, ಈಗ ಯಾವ್ದು ಎಲ್ಲಾ ಬಿಡೋಣ, ಎಲ್ಲಾನು ತ್ಯಾಗ ಮಾಡಿದೋಳು ನಾನು. ಅಂತ ಭಯಂಕರ ಹೆಣ್ಮಗಳು ಇವತ್ತು ನಿಮ್ ಎದುರಿಗಿದ್ದೀನಿ. ಇದೆಲ್ಲ ಪರಿವರ್ತನೆ ಎಲ್ಲಿಂದ ಬಂತು ಅಂದ್ರೆ, ನಿಜವಾಗ್ಲೂ ಹೇಳ್ತೀನಿ, ರೇಖಿ ಮತ್ತೆ ಚಕ್ರ ಬ್ಯಾಲೆನ್ಸಿಂಗ್ ನನ್ನ ಲೈಫ್ ಅನ್ನ ಸಂಪೂರ್ಣ ಪರಿವರ್ತನೆ ಮಾಡಿ. ನನ್ನ ಲೈಫ್ ನಲ್ಲಿ ಯಾವಾಗ ರೇಖಿ ಫಸ್ಟ್ ಚಕ್ರ ಬ್ಯಾಲೆನ್ಸಿಂಗ್ ಬಂತು, ಅದರ ನಂತರ ರೇಖಿ ಬಂತು. ಇವೆರಡು ನನ್ನ ಜೀವನವನ್ನ ಬಹಳ ದೊಡ್ಡ ಲೆವೆಲ್ ಅಲ್ಲಿ ಪರಿವರ್ತನೆ ಮಾಡಿ. ಎಲ್ಲಿ ಮಾಡುದು ಅಂದ್ರೆ, ನಾನು ಸಂಪೂರ್ಣ ತೊಡಗಿಸ್ಕೊಂಡಲ್ಲಿ. ನನ್ ಗುರುಗಳು 21 ದಿನ ಯಾವ್ದು ಮಾಡಂದ್ರೆ ನಾನು 41 ದಿನ ಮಾಡತ್ತೀನಿ. ಎಕ್ಸ್ಟ್ರಾ ಆರ್ಡಿನರಿನ ಗುರುಗಳು ಹೇಳಿನ್ಕಿಂತ ಹೆಚ್ಚಿಗೆ ಮಾಡೋಣ. ಇದು ಹಿಂಗೆ ಮಾಡ್ರಿ ಅಂತ ಹೇಳಿದ್ರು, ಅಫರ್ಮೇಶನ್ 1000 ಸಲ ಹೇಳಿದ್ರೆ ನಾನು 2000 ಸಲ ಮಾಡು, ಎಕ್ಸ್ಟ್ರಾ ಮಾಡೋದು. ಆ ರೀತಿ ಮಾಡಿ 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 ನನ್ನ ಒಳಗಿರುವಂತ ಸಬ್ ಕಾನ್ಶಿಯಸ್ ಮೈಂಡ್ ನ ಪ್ಯಾಟರ್ನ್ ಇದ್ದು ನೋಡ್ರಿ, ಅವೆಲ್ಲಾನು ತೆಗಿಯೋದಕ್ಕೆ ನನಗೆ ಸಾಧ್ಯ ಆಯ್ತು. ಹಾಗಾಗಿ ರೇಖೆ ಇದೆ ನೋಡ್ರಿ, ಇದು ಜೀವನದ ಮಹಾ ಪರಿವರ್ತನೆ ಮಾಡೋದಕ್ಕೆ ನಮ್ಗೆ ಸಪೋರ್ಟ್ ಮಾಡುತ್ತೆ. ಹಾಗಾಗಿ ಇದು ಮುಕ್ತಿದಾಯಿನಿ. ಅದಾದ್ಮೇಲೆ ಇದು ಯಾವ್ದರಿಂದ ಮುಕ್ತಿ ಅಂದ್ರೆ, ಪಾಪದಿಂದ ಮುಕ್ತಿ ಕೊಡಿಸುತ್ತೆ. ಅದಾದ್ಮೇಲೆ ಭೌತಿಕ ದುಃಖಗಳಿಂದ ಮುಕ್ತಿ ಸಿಗುತ್ತೆ ನಮ್ಗೆ. ಇಲ್ಲಿ 2 ಪ್ರಕಾರದ ದುಃಖಗಳಿವೆ. ಒಂದ್ ಬೌದ್ಧಿಕ ದುಃಖ ಅಂತಿದೆ, ಎಲ್ಲಾ ಗೊತ್ತಿರುತ್ತೆ ಆದ್ರೆ ಏನು ಮಾಡ್ಲಿಕ್ಕೆ ಬರೋದಿಲ್ಲ, ಅದು ಒಂಥರ ದುಃಖ. ಇನ್ನೊಂದು ಭೌತಿಕವಾಗಿ ಏನೋ ಒಂದು ಬೇಕಾಗುತ್ತೆ, ಅಲ್ಲಿ ಏನೇನೋ ಗಡಬಡ್ ಮಾಡ್ತಾ ಇರ್ತೀವಿ ನಾವು. ಆಮೇಲೆ ದುಃಖದಿಂದ ಮುಕ್ತಗೊಳಿಸೋದು. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ಜೀವನದಲ್ಲಿ ಮರಳಿ ಮತ್ತೊಂದು ಸಲ ಉತ್ಸಾಹ, ಉಲ್ಲಾಸ, ಸಂತೋಷ, ಆನಂದ, ಈ ಎಲ್ಲಾ ಎನರ್ಜಿಗಳಿವೆ ನೋಡ್ರಿ, ಅದು ಪುನಃ ತಂದು ಕರುಣಾ ರೇಖೆ ಕನೆಕ್ಟ್ ಮಾಡುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ,
ರೇಖಿ ಕಲ್ಯಾಣಕಾರಿಣಿ ಶಕ್ತಿ. ಕರುಣಾ ರೇಖಿ ಇದೆ ನೋಡ್ರಿ, ಇದು ಕಲ್ಯಾಣಕಾರಿಣಿ ಶಕ್ತಿ ಅಂದ್ರ ಎಲ್ಲರನ್ನು ಒಳಿತು ಮಾಡೋದೇ ಕೆಲಸ ಇದೆ ಕರುಣಾ ರೇಖಿ. ನೀವು ಜೋಡಿಸ್ಕೊಳ್ಳೋದಿದೆ ನೋಡ್ರಿ. ಹಾಗಾಗಿ ಕರುಣಾ ರೇಖೆಯಲ್ಲಿ ಬಹಳ ಸಿಂಬಲ್ಸ್ ಗಳು ಬರುತ್ತೆ. ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಒಳಗ್ ಬರ್ಲಾರ್ದಷ್ಟಕ್ಕಿಂತ ಜಾಸ್ತಿ ಸಿಂಬಲ್ಸ್ ಗಳು ಕರುಣಾ ರೇಖೆಯಲ್ಲಿ ಬರುತ್ತೆ. ರೀಸನ್ ಏನು ಅಂದ್ರೆ ಪರ್ಟಿಕ್ಯುಲರ್ ಪ್ರಾಬ್ಲಮ್ಸ್ ಗಳಿಗೆ ಒಂದೊಂದು ಹೀಲಿಂಗ್ ಗಳು ನಡೆಯುತ್ತೆ ಇಲ್ಲಿ. ಆಮೇಲೆ ಬರ್ಕೋರಿ ವರದಾಯಿನಿ ಶಕ್ತಿಯಾಗಿರುವಂತ ಕರುಣಾ ರೇಖಿ. ವರದಾಯಿನಿ ಅಂದ್ರ ವರವನ್ನ ನೀಡುವಂತಹ ಶಕ್ತಿ, ಆಶೀರ್ವಾದ ಮಾಡೋ ಶಕ್ತಿ. ಈ ಕೆಲವ್ರು ಹೇಳ್ತಾರೆ ನೋಡ್ರಿ, ಆಶೀರ್ವಾದ ಮಾಡ್ರಿ ಅವರಿಗೆ ಅಂತ. ಹಾಗಾಗಿ ಕರುಣಾ ರೇಖಿ ನಮಗೆ ಆಶೀರ್ವಾದ ಮಾಡುವಂತ ಶಕ್ತಿಯನ್ನ ಪಡೆದುಕೊಂಡಿದೆ. ಹಾಗಾಗಿ ಈಗ ಬರ್ಕೋರಿ ಕರುಣಾ ರೇಖಿಗೂ ಮತ್ತೆ ಉಸೂಯಿ ರೇಖಿಗೂ ಅಥವಾ ಎಲ್ಲಾ ರೇಖಿಗಳಿಗೂ ಕರುಣಾ ರೇಖಿಗೂ ಬಹಳ ವ್ಯತ್ಯಾಸ ಇದೆ. ಬಹಳ ಇದೆ ವ್ಯತ್ಯಾಸ. ಅದಕ್ಕೂ ಇದಕ್ಕೂ ಏನ್ ಹೋಲಿಕೆ ಮಾಡಂಗಿಲ್ಲ. ಆದ್ರೆ ಇಲ್ಲಿ ಮನುಷ್ಯನಾಗಿ ಮಾನವನಿಂದ ದೇವಮಾನವನಾಗುವಂತ ಅಥವಾ ಋಷಿ ಮಹರ್ಷಿ ಬ್ರಹ್ಮಶ್ರೀ ಆಗುವಂತ ಎನರ್ಜಿ ಇದೆ ನೋಡ್ರಿ, ಕರುಣಾ ರೇಖಿ ನಮ್ಗೆ ನೀಡುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ ಆಧ್ಯಾತ್ಮಿಕವಾದ ಉನ್ನತ ಸಾಧನೆಗಾಗಿ ಕರುಣಾ ರೇಖಿ ಸಪೋರ್ಟ್ ಮಾಡುತ್ತೆ. ರೀಸನ್ ಏನು ಅಂದ್ರೆ ನಮ್ಮ ಹೃದಯ ಚಕ್ರ ಬ್ಯಾಲೆನ್ಸ್ ಆಗುತ್ತೆ. ಇಲ್ಲಿ ಯಾವಾಗ ಹೃದಯ ಚಕ್ರ ಬ್ಯಾಲೆನ್ಸ್ ಆಗುತ್ತೆ ನೋಡ್ರಿ, ಅವಾಗ ಸ್ಪಿರಿಚುವಲ್ ಎನರ್ಜಿ ನಮ್ ಜೊತೆಗೆ ಕನೆಕ್ಟ್ ಆಗುತ್ತೆ. ಒಣಗಿದ ಹೃದಯದಲ್ಲಿ ಬ್ರಹ್ಮಾಂಡದ ಶಕ್ತಿ ಎಂಟರ್ ಆಗೋದಿಲ್ಲ. ಒಣಗಿರೋ ಹೃದಯ ಅಂದ್ರೆ ಗೊತ್ತಾ, ಒಳಗೇನೂ ಇಲ್ಲ. ಸುಮ್ನೆ ನೋಡ್ಲತ್ತೀವಿ, ಜಗತ್ತಲ್ಲಿ ಬದುಕಿದ್ದಾರೆ, ಒಳಗ ಅವ್ರು ಸತ್ತು ಹೋಗಿದ್ದಾರೆ ಅಂತ ಜನ ನಮ್ ಸುತ್ತ ಇದ್ದಾರೆ. ಅವ್ರಿಗೆ ಕರುಣಾ ರೇಖೆ ಏನು ಮಾಡೋದಿಲ್ಲ. ಬಟ್ ನಾವು ಅವ್ರ ಮೇಲೆ ಏನಾದ್ರೂ ಪ್ರಯೋಗ ಮಾಡಿದ್ರೆ, ಅವರಿಗೆ ಹೀಲ್ ಮಾಡಿದ್ರೆ ಪುನಃ ಮತ್ತೆ ಪುನರುಜ್ಜೀವನ ನೀಡೋದಕ್ಕೆ ಇಲ್ಲಿ ಸಾಧ್ಯ ಇದೆ. ಹಾಗಾಗಿ ಇದೊಂದು ಕಲ್ಯಾಣಕಾರಿಣಿ ಆಗಿರುವಂತ ಮತ್ತೆ ವರದಾಯಿನಿ ಆಗಿರುವಂತ ಕರುಣಾ ರೇಖಿ. ಅದಾದ್ಮೇಲೆ ಬರ್ಕೋರಿ ಸಮಯದ ಸೀಮೆಯನ್ನ ದಾಟಿ ಹೀಲಿಂಗ್ ಮಾಡುತ್ತೆ ಇದು. ಸಮಯ ಸೀಮೆ ಅಂದ್ರೆ ಈಗ ನಾನ್ ಹುಟ್ಟೋಕ್ಕಿಂತ ಮುಂಚೆನೂ ಯಾರಿಗೋ ಒಬ್ರಿಗೆ ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ. ಈಗ ನಂದು 44 ಇದೆ. ಒಬ್ರು ಯಾರೋ 80 ವರ್ಷನವ್ರು ನನ್ನ ಎದುರಿಗೆ ಹೀಲಿಂಗ್ ಸಲುವಾಗಿ ಬಂದಾರ. ಈಗ ನಾನ್ ಏನಾದ್ರೂ ಅವ್ರಿಗೆ ಹೀಲಿಂಗ್ ಮಾಡ್ಬೇಕಂದ್ರ ನನ್ನ ಜನ್ಮಕ್ಕಿಂತ ಹಿಂದೆ ಹೋಗ್ಬೇಕು ಅವ್ರಿಗೆ ಹೀಲಿಂಗ್ ಕೊಡ್ಲಿಕ್ ನಾ ಆಗುತ್ತಲ್ಲ. ಪ್ಲಸ್ ಇನ್ನು 40 ವರ್ಷ ಎಕ್ಸ್ಟ್ರಾ ಹಿಂದೆ ಹೋಗ್ಬೇಕು ನಾನು. ಈ ಸಮಯದ ಸೀಮೆಯನ್ನ ದಾಟ ಆಚೆಗೆ ಹೋಗಿ ಸಮೇತ ಹೀಲಿಂಗ್ ಮಾಡ್ಬೋದು. ಇದು ಕರುಣಾ ರೇಖೆಯಲ್ಲಿ ಸಾಧ್ಯ ಇದೆ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ ಮತ್ತೆ IMP ಅಂತ ಬರ್ಕೋರಿ ರಿಲೇಶನ್ಶಿಪ್ ಹೀಲಿಂಗ್ ಆಗುತ್ತೆ. ಇಲ್ಲಿ ಸಂಬಂಧಗಳಲ್ಲಿ ಸುಮಧುರತೆಯನ್ನ ತರೋದಕ್ಕೆ ಕರುಣಾ ರೇಖಿ ನಮ್ಗೆ ಸಹಾಯ ಮಾಡುತ್ತೆ. ಈಗ ರಿಲೇಶನ್ಶಿಪ್ ನಲ್ಲಿ ಯಾವ ರೀತಿ ಹೀಲಿಂಗ್ ಆಗುತ್ತೆ ಅಂದ್ರ, ಸ್ವಲ್ಪ ರೆಡ್ ಪೆನ್ ಇದ್ರ ಬರೀರಿ ಅಥವಾ ಮಾರ್ಕ್ ಹಾಕಿ ಬರೀರಿ. ರಿಲೇಶನ್ಶಿಪ್ ನಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿ ಇದೆ ನೋಡ್ರಿ, ಅದು ಕಟ್ ಆಗುತ್ತೆ ಕರುಣಾ ರೇಖಿ ಬಳಸೋದ್ರಿಂದ. ನನ್ನ ಹತ್ರ ನೆಗೆಟಿವ್ ಎನರ್ಜಿ ಇದ್ರೂ ಕಟ್ ಆಗುತ್ತೆ, ಅಥವಾ ನಾನು ಯಾರಿಗಾದ್ರೂ ರೇಖೆಯನ್ನ ಕೊಡ್ತಾ ಇದ್ದೀನಿ ನೋಡ್ರಿ, ಅವ್ರ ಹತ್ರನೂ ಏನಾದ್ರೂ ನೆಗೆಟಿವ್ ಎನರ್ಜಿ ಇದ್ರೆ ಕಟ್ ಮಾಡುತ್ತೆ. ಎರಡು ಕಡೆಯಿಂದ ಕಟ್ ಮಾಡುತ್ತೆ. ಇಲ್ಲಿ ಬರೀ ಒಂದೇ ಕಡೆಯಿಂದ ಮಾಡುತ್ತೆ ಅಂತಿಲ್ಲ, ಎರಡೂ ಕಡೆಯಿಂದ ಮಾಡುತ್ತೆ. ಅದಾದ್ಮೇಲೆ ಬರ್ಕೋರಿ ನಮ್ಮ ಚೇತನ ಶಕ್ತಿಯ ಮೇಲೆ ಇದು ಕಾರ್ಯ ಮಾಡುತ್ತೆ. ಅಂದ್ರೆ ನಾವು ಸಾಧಾರಣ ಇದ್ದೀವಿ, ಅಸಾಧಾರಣವಾಗಿರುವಂತಹ ಚೇತನ ಶಕ್ತಿ. ನಿನ್ನೆ 4th ಡೈಮೆನ್ಷನ್ ಬಗ್ಗೆ ಹೇಳಿದ ಗೊತ್ತಾ? ಇದು ನಮ್ಮ ಚೇತನ ಶಕ್ತಿಯ ಮೇಲೆ ನಡೆಯುವಂತಹ ಕಾರ್ಯ. ಇಲ್ಲಿ ಕರುಣಾ ರೇಖಿ ಕೆಲಸ ಮಾಡುತ್ತೆ. ಅದಾದ್ಮೇಲೆ ಬರ್ಕೋರಿ ಕಾಸ್ ಅಂಡ್ ಎಫೆಕ್ಟ್ ಅಂತ ಹೇಳ್ತಾರೆ. ಕಾರಣ ಮತ್ತು ಪರಿಣಾಮ. ಯಾವುದೇ ಒಂದ್ ಇರುತ್ತೆ ನೋಡ್ರಿ, ಒಂದ್ ಏನಾದ್ರೂ ಆಗ್ತಾ ಇದೆ ಅಂದ್ರೆ ಅದಕ್ಕೊಂದು ಕಾರಣ ಇದೆ, ಮತ್ ಕಾರಣ ಆದ್ಮೇಲೆ ಅಲ್ಲೊಂದು ಪರಿಣಾಮ ಬಂದೇ ಬರುತ್ತೆ. ಇವು ಎರಡನ್ನ ಹೀಲ್ ಮಾಡುತ್ತೆ ಕರುಣಾ ರೇಖಿ, ಕಾಸ್ ಅಂಡ್ ಎಫೆಕ್ಟ್. ಅದಾದ್ಮೇಲೆ ಬರ್ಕೋರಿ ಕರುಣಾ ರೇಖಿ ನಮ್ಮ ಮನಸ್ಸು, ಚಿತ್ತ, ಅಹಂಕಾರದ ಮೇಲೆ ಕೆಲಸ ಮಾಡುತ್ತೆ. ಮನ್, ಬುದ್ಧಿ, ಚಿತ್ತ, ಅಹಂಕಾರ ಅಂತ ಹೇಳ್ತಾರೆ ನೋಡಿ. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇವೆವು ಎಲ್ಲವುಗಳ ಮೇಲೆ ಸಮೇತ
ಕರುಣಾರೇಖಿ ಕಾರ್ಯ ಮಾಡುತ್ತೆ. ಅದಾದ್ಮೇಲೆ ಮತ್ ನೆಕ್ಸ್ಟ್ ಬರ್ಕೋರಿ, ನಮ್ಮ ನೆನಪಿನ ಶಕ್ತಿ ಹೆಚ್ಚು ಮಾಡೋದಕ್ಕೆ ಕರುಣಾರೇಖಿ ಸಪೋರ್ಟ್ ಮಾಡುತ್ತೆ, ಮೆಮೊರಿ ಪವರ್ ಜಾಸ್ತಿ ಆಗೋದಕ್ಕೆ. ಅದಾದ್ಮೇಲೆ ಬಾಲ್ಯದ ಏನಾದ್ರೂ ಘಟನೆಗಳು ನಮ್ ತಲೆಯಲ್ಲಿದೆ, ಮೈಂಡ್ ಅಲ್ಲಿ ಇದೆ, ಟ್ರಾಮಾ ಅಂತೀವಿ, ಸಣ್ಣ ಬಾಲ್ಯದಲ್ಲಿ ಏನೋ ಒಂದು ಘಟನೆ ಆಗಿರುತ್ತೆ, ಅದು ಒಳಗ್ ಹಂಗೆ ಸ್ಟ್ರಕ್ ಆಗಿರುತ್ತೆ, ವ್ಯಕ್ತಿಗೆ ಅವಾಗ ಅದು ಕಾಡ್ತಾ ಇರುತ್ತೆ. ಸೊ ಕರುಣಾರೇಖಿ ಏನ್ ಮಾಡುತ್ತೆ ಅಂತ, ಅಂತಹ ಬಾಲ್ಯದ ಕಹಿ ಘಟನೆಗಳನ್ನ ಏನ್ ಮಾಡುತ್ತೆ, ರಿಮೂವ್ ಮಾಡುತ್ತೆ. 1 ನಿಮಿಷ ನಾನ್ ಚಾರ್ಜಿಗೆ ಹಚ್ತೀನಿ, ಬೇಕು 1 ನಿಮಿಷ ಬೇಕು. ಎಸ್. ಸೊ ಬಾಲ್ಯದಲ್ಲಿ ಆಗಿರುವಂತ ಅಹಿತಕರ ಘಟನೆಗಳಿವೆ ನೋಡ್ರಿ. ಆ ಘಟನೆಗಳು ಏನ್ ಮಾಡುತ್ತೆ, ಅದು ಘಟನೆ ಮುಗ್ದೋಗಿರುತ್ತೆ, ಸಮಯನೂ ಮುಗಿದಿರುತ್ತೆ, ವಯಸ್ಸು ಜಾಸ್ತಿ ಆಗಿರುತ್ತೆ, ಆದ್ರೆ ಆ ಎನರ್ಜಿ ಇದೆ ನೋಡ್ರಿ, ನೆಗೆಟಿವ್ ಎನರ್ಜಿ, ಅದು ಒಳಗೆ ಸೇವ್ ಆಗಿರುತ್ತೆ. ಹಾಗಾಗಿ ಅಂಥದ್ದನ್ನ ತೆಗಿಯೋದಕ್ಕೂ ಕರುಣಾರೇಖಿ ನಮ್ಗೆ ಸಪೋರ್ಟ್ ಮಾಡುತ್ತೆ. ಅದಾದ್ಮೇಲೆ ನಮ್ಮ ಬರ್ಕೋರಿ, ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಅಲ್ಲಿರುವಂತ, ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಅಲ್ಲಿರುವಂತ ಬೇಡವಾಗಿರುವಂತಹ, ಈ ನನಗ್ ಬೇಡ ಆಗಿದೆ ಆದ್ರೂ ಅದ್ರ ಮೇಲೆ ನಾನು ಫೋಕಸ್ ಮಾಡ್ತಾ ಇದ್ದೀನಿ, ಬೇಡವಾಗಿರುವಂತಹ ವಿಚಾರಧಾರೆಗಳಿವೆ ನೋಡ್ರಿ, ಅವುಗಳನ್ನ ಕ್ಲಿಯರ್ ಮಾಡಿ ಹೊರಗೆ ಹಾಕುತ್ತೆ. ಮತ್ತೆ ಇಲ್ಲಿ ಮೇನ್ ಆಗೋದೇನು ಅಂದ್ರೆ, ವ್ಯಕ್ತಿಗೆ ಸಮಸ್ಯೆಯ ಬಗ್ಗೆ ಅರಿವಾಗುತ್ತೆ ನೋಡ್ರಿ. ಒಂದ್ ಪ್ರಾಬ್ಲಮ್ ಬಂದಿದೆ ಅಂದ್ರೆ ವ್ಯಕ್ತಿ ಟೆನ್ಷನ್ ತಗೊಳ್ಳೋದಿಲ್ಲ, ಅದು ಯಾಕೆ ಬಂದಿದೆ ಅಂತ ಅವ್ನಿಗೆ ಮೆಡಿಟೇಷನ್ ಅಲ್ಲಿ ಗೊತ್ತಾಗುತ್ತೆ. ಕರುಣಾರೇಖಿ ಬಳಸೋದ್ರಿಂದ ಈಗ ಇಬ್ಬರ ನಡುವೆ ಜಗಳ ಇದೆ ಅಂತ ತಿಳ್ಕೊರಿ, ಯಾರ್ದು XYZ. ನೀವು ಮೆಡಿಟೇಷನ್ ಮಾಡುವಾಗ ನಿಮ್ಗೆ ಕರೆಕ್ಟ್ ಆಗಿ ಮೆಸೇಜ್ ಬರುತ್ತೆ, ಅವ್ರಿಬ್ಬರ ನಡುವೆ ಕಿರಿಕಿರಿ ಏನ್ ಕಾರಣ ಇದೆ. ಮತ್ ನಿಮ್ಗೆ ಗೊತ್ತಿರ್ಲಿ, ಯಾವಾಗ ಕಾರಣ ಗೊತ್ತಾಗುತ್ತೆ ನೋಡ್ರಿ, ನಿವಾರಣೆ ಮಾಡೋ ಸರಳ ಆಗ್ಬಿಡುತ್ತೆ ನಮ್ಗೆ. ಬಹಳಷ್ಟು ಸಲ ಎಲ್ಲಿ ಗೊಂದಲಿ ಅಂದ್ರೆ ಕಾರಣ ಗೊತ್ತಾಗೋದಿಲ್ಲ, ಸುಮ್ಮನೆ ಹೋರಾಟ ಮಾಡ್ತಾ ಇರ್ತೀವಿ ನಾವು. ಹಾಗಾಗಿ ಇಲ್ಲಿ ನಮ್ಗೆ ಯಾವಾಗ ಕಾರಣ ಗೊತ್ತಾಗುತ್ತೆ ನೋಡ್ರಿ, ಅಲ್ಲಿ ನಾವು ನಿವಾರಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದಾದ್ಮೇಲೆ ಬರ್ಕೋರಿ, ಬೌದ್ಧಿಕವಾದ ಅವ್ಯವಸ್ಥೆ ಮತ್ತು ಹೀನ ಮನಸ್ಥಿತಿ, ಬಹಳ ಚಿಲ್ಲರೆ ಮನಸ್ಸಂತ ಇರ್ತಾರ ನೋಡ್ರಿ, ಅಂಥವ್ರನ್ನ ಪರಿವರ್ತನೆ ಮಾಡ್ಬೇಕು. ಆಮೇಲೆ ನೆಕ್ಸ್ಟ್ ಬರ್ಕೋರಿ, ಈ ತಂತ್ರವಿದ್ಯೆ, ಮಂತ್ರವಿದ್ಯೆ, ಈ ಬಾನಾಮತಿ, ಹೊರಗಿಂದು ಮಾಟ ಮಂತ್ರ ಅಂತ ಇರ್ತಾವ್ ನೋಡ್ರಿ, ಅದ್ರ ಮೇಲೆಲ್ಲಾನು ಕರುಣಾರೇಖಿ ಕೆಲಸ ಮಾಡುತ್ತೆ. ಅದು ಯಾವ ಎನರ್ಜಿನೂ ಬರೋದಕ್ ಬಿಡೋದಿಲ್ಲ ಕರುಣಾರೇಖಿ. ಆಮೇಲೆ ಕೊನೆಗೆ ಬರ್ಕೋರಿ, ಕರುಣಾರೇಖಿ ನಮ್ಗೆ ಸದ್ಗತಿಯನ್ನ ನೀಡೋದಕ್ಕೆ ಸಪೋರ್ಟ್ ಮಾಡುತ್ತೆ. ಆಮೇಲೆ ದುಶ್ಚಟಗಳಿಂದ ದೂರ ಇಡೋದಕ್ಕೂ ಕರುಣಾರೇಖಿ ಸಪೋರ್ಟ್ ಮಾಡುತ್ತೆ. ಯಾರಾದ್ರೂ ದುಶ್ಚಟ ಇದೆ ಅಂದ್ರ ನೀವು ಚೆನ್ನಾಗಿ ಮೊದಲು ನಿಮ್ಮ ಮೇಲೆ ಅದನ್ನ ಬಳಸ್ಕೊಂಡು ಆಮೇಲೆ ನೀವು ಅವ್ರ ಮೇಲೆ ಪ್ರಯೋಗ ಮಾಡಿ. ಎಸ್. ಸೊ ಸಾಕಷ್ಟು ಇದೆ, ಇನ್ನು ಹೇಳಿದ್ರ ಟೋಟಲ್ ಬರ್ಕೋರಿ. ಈಗ ಕರುಣಾರೇಖಿಯಲ್ಲಿ 3 ಸ್ತರಗಳು ಇದ್ದಿರುತ್ತೆ, ಲೆವೆಲ್ 1, ಲೆವೆಲ್ 2, ಲೆವೆಲ್ 3. ಈಗ ನಾನ್ ಹೇಳಿದ್ ಯಾವ್ದು ಅಂದ್ರೆ ಬೇಸಿಕ್. ಮತ್ತೆ ಇದು ಮತ್ತೆ ರಿಪೀಟ್ ಆಗೋದಿಲ್ಲ, ಬೇಸಿಕ್ ನಿನ್ನೆ ಕೇಳಿದ್ರಿ, ಇವತ್ ಕೇಳಿದ್ರಿ, ಮುಗೀತು. ಈಗ ನಾವು ನೇರವಾಗಿ ಕರುಣಾರೇಖಿಯ ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಮೂರನ್ನ ನಾವು ಪ್ರಾರಂಭ ಮಾಡೋರಿದ್ದೀವಿ. ಡೇಟ್ ಬರ್ಕೊಟ್ಟಿರ್ಬೇಕಾದ್ರ 20ನೇ ತಾರೀಕಿಗೆ ರಾತ್ರಿ 9 ರಿಂದ 10 ಗಂಟೆಗೆ ಇದು ಶುರು ಆಗುತ್ತೆ. ಇದು 11 ದಿನಗಳ ಕೋರ್ಸ್ ಇದೆ, 11 ಡೇಸ್ ಇದೆ, 10 ದಿನ ಕೋರ್ಸ್ ಮುಗಿಯುತ್ತೆ. 11ನೇ ದಿನಕ್ಕೆ ನಿಮ್ಗೆ ದೀಕ್ಷೆ ಆಗುತ್ತೆ, ಮತ್ತೆ ಸರ್ಟಿಫಿಕೇಟ್ ಆಗುತ್ತೆ, ಮತ್ತೆ ಎಲ್ಲಾನು ಆನ್ಲೈನ್ ಅಲ್ಲಿ ನಡೆಯುವಂಥದ್ದು. ಸೊ ಯಾರಿಗೆ ನಿಮ್ಗೆ ಇಷ್ಟ ಇದೆ ಅವ್ರೆಲ್ಲಾರು ನನಗೆ ಒಂದ್ ಸಲ ಐ ಆಮ್ ರೆಡಿ ಅಂತ ಹೇಳಿ ಒಂದ್ಸಲ ಟೈಪ್ ಮಾಡ್ರಿ. ಮತ್ತೆ 3 ಕೋರ್ಸ್ ಎಟ್ ಎ ಟೈಮ್ ನಿಮ್ಗೆ ಕರುಣಾರೇಖಿಯ ಗ್ರ್ಯಾಂಡ್ ಮಾಸ್ಟರ್ ಸರ್ಟಿಫಿಕೇಟ್ ಇಲ್ಲಿ ಸಿಗುತ್ತೆ. ನಿಮ್ಗೆ ಕರುಣಾರೇಖಿಯ ಗ್ರ್ಯಾಂಡ್ ಮಾಸ್ಟರ್ ನಿಮ್ಗೆ ಸಿಗುತ್ತೆ, ಮತ್ತೆ ಅಷ್ಟು ಎಲ್ಲ ನಿಮ್ಗೆ ರಿಕಾರ್ಡಿಂಗು ಸಿಗುತ್ತೆ. ಯಾರೆಲ್ಲರೂ ರೆಡಿ ಇದ್ದೀರಿ ಅವ್ರೆಲ್ರೂ ಒಂದ್ಸಲ ಐ ಆಮ್ ರೆಡಿ ಮಾಡ್ರಿ. ಸಾಕಷ್ಟು ಜನ ಇದ್ದೀರಿ.
ಓಕೆ ಓಕೆ. ಹಾ, ಅಂದ್ರೆ ಒನ್ ಟರ್ಮ್ಸ್ ಅಂಡ್ ಕಂಡೀಷನ್ ನಿಮ್ಗೆ ಗೊತ್ತಿರ್ಬೋದು, ಮಿನಿಮಮ್ ನೀವು ರೇಖಿ ಲೆವೆಲ್ 2 ಆದ್ರೂ ಕಲ್ತವ್ರು ಇರ್ಬೇಕು. ಇದು ಕಂಡೀಷನ್ ಇದೆ. ಯಾಕಂದ್ರೆ ನಮ್ದು ಬೆಳಗ್ಗೆ ರೇಖಿ ಇದೆ ನೋಡ್ರಿ. ಬೆಳಗ್ಗೆ ರೇಖಿಯಲ್ಲಿ ಸುಮಾರು 90 ಜನ ಇದ್ದಾರೆ, ನಮ್ಮಲ್ಲಿ 90 ಮೆಂಬರ್ಸ್ ಇದ್ದಾರೆ. ಹಾಗಾಗಿ ಅವ್ರಿಗೆಲ್ಲರಿಗೆ ಒಂದೇನು ಅಂದ್ರ 20ನೇ ತಾರೀಕು ಬರೋ ತನಕ ನೀವಿನ್ನೂ ಅಡ್ಮಿಷನ್ ಮಾಡೋದ್ ಬೇಕಾಗಿಲ್ಲ. ರೀಸನ್ ಏನು ಅಂದ್ರ ನಿಮ್ದು ಮೊದಲು ಮುಗಿಲಿ, ರೇಖಿ ಲೆವೆಲ್ 2 ಮುಗಿದ ಮೇಲೆ ನಾವ್ ಅದನ್ನ ಮುಂದುವರಿಸ್ತೀವಿ. ಈಗ ಇದು ಯಾರ್ಯಾರಿಗೆ ಸಾಧ್ಯ ಇದೆ, ಯಾರ್ಯಾರಿಗೆ ನಮ್ಮಲ್ಲಿ ಅಡ್ಮಿಷನ್ ಸಿಗುತ್ತೆ ಅಂದ್ರ ಆಲ್ರೆಡಿ ರೇಖಿ ಲೆವೆಲ್ 2 ನ ದೀಕ್ಷೆ ಆಗಿರ್ಬೇಕು, ಮತ್ತೆ ಅವ್ರಿಗೊಂದು ಬರುತ್ತೆ, ಲೆವೆಲ್ 3 ಕಲ್ತವ್ರಿಗೆ ಬರುತ್ತೆ, ಮತ್ತೆ ಗ್ರ್ಯಾಂಡ್ ಮಾಸ್ಟರ್ ಆದವ್ರಿಗೆ ಎಲ್ಲರಿಗೂ ಬರುತ್ತೆ. ಒಂದೇ ಏನು ಅಂದ್ರೆ ರೇಖಿ ಲೆವೆಲ್ 1 ಮುಗ್ದದ ಅವ್ರಿಗೆ ಬರೋದಿಲ್ಲ, ಇದು ಅವ್ರಿಗೆ ಎಂಟ್ರಿ ಇಲ್ಲ. ದಯವಿಟ್ಟು ಹಂಗೇನೋ ಅಚಾನಕ್ ನೀವು ಅಡ್ಮಿಷನ್ ಮಾಡ್ಕೊಂಡು ಹೇಳ್ರಿ, ನಿಮ್ಮ ಅಮೌಂಟ್ ನಿಮ್ಗೆ ದೀಕ್ಷೆ ಬೀದರ್ನಲ್ಲಿ ಇಲ್ಲ ಶ್ರೀಧರ್ ಸರ್, ಇದು ಆನ್ಲೈನ್ ಅಲ್ಲೇ ಇರುತ್ತೆ. ಕರುಣಾ ರೇಖಿ ದೀಕ್ಷೆ ಬೀದರ್ನಲ್ಲಿ ಇರೋದಿಲ್ಲ ಇದು. ಓಕೆ. ಅದಾದ್ಮೇಲೆ ಪ್ರೆಸೆಂಟ್ ಅಲ್ಲಿ ಯಾರು ರೇಖಿ ಲೆವೆಲ್ 2 ಮಾಡ್ತಾ ಇದ್ರಿ ಅವ್ರು ಮಾತ್ರ ವೇಟಿಂಗ್ ನಲ್ಲಿ ಇರ್ಬೇಕು. ನಿಮ್ಗೆ ಬೇಕೆ ಅಂದ್ರೆ ಸ್ವಲ್ಪ ವೇಟ್ ಮಾಡ್ಬೇಕು. 19ನೇ ತಾರೀಕಿನ ತನಕ ವೇಟ್ ಮಾಡ್ರಿ. ಅಲ್ಲಿ ತನಕ ನಿಮ್ಮ ಒಂದಿಷ್ಟು ಸಿಂಬಲ್ಸ್ ಗಳು, ನಾಳೆ ಬೆಳಗ್ಗೆ ಒಂದು ಸಿಂಬಲ್ ಇದೆ ನಮ್ದು, 3-4 ಆದ್ರೂ ಸಿಂಬಲ್ಸ್ ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಎನರ್ಜಿ ಏನ್ ವರ್ಕ್ ಮಾಡುತ್ತೆ. ಓಕೆನಾ? ಸೊ ನಾನ್ ಫೀಸ್ ಹೇಳ್ಬಹುದಾ? ಫೀಸ್ ಹೇಳ್ದೆ ನಾನು. ಸೊ ಯಾರ್ಯಾರು ಫೀಸ್ ಹೇಳ್ರಿ ಅಂತೀರಿ 2 ಕೈಯಿಂದ ಮಾಡ್ರಿ. 1 ನಿಮಿಷ ವೇಟ್ ಮಾಡ್ರಿ. ಮೇಡಮ್ ಫೀಸ್ ಹೇಳ್ರಿ, ನೋಡ ಮೇಲೆ ಈಗ ಕತ್ತಲ್ದು. ಸೊ ನಿಮ್ಗೆ ಹೇಳ್ತೀನಿ ನೋಡ್ರಿ, ಕರುಣಾ ರೇಖಿ ಲೆವೆಲ್ 1 ಒಂದ್ ಸ್ವಲ್ಪ ಮಾಡಿ, ಅದು ಒಂದ್ 4 ದಿವ್ಸ ಮಾಡಿ, ಆಮೇಲೆ ಲೆವೆಲ್ 2 ಮಾಡಿ. ಲೆವೆಲ್ 1 ಇದೆ ನೋಡ್ರಿ, ಲೆವೆಲ್ 1 ಗೊತ್ತಿರ್ಲಿ ನಿಮ್ಗೆ ಇವೆಲ್ಲ. ಲೆವೆಲ್ 1 ಮಾಡ್ತಾರ ನೋಡ್ರಿ ಕರುಣಾ ರೇಖಿ, 4999 ಮಾಡಿರ್ತಾರ ಒಂದು. ಆಮೇಲೆ ಮತ್ ನಡು ಗ್ಯಾಪ್ ಬಿಟ್ಟಿರ್ತಾರ, ಮತ್ 2 ಮಾಡಿರ್ತಾರ, ಅದು ಒಂದ್ 3 ದಿವಸ ಮಾಡ್ತಾರ, ಅದು ಒಂದ್ 10,000 ತಗೊಂಡಿರ್ತಾರ, ಮತ್ತೆ ಗ್ರ್ಯಾಂಡ್ ಮಾಸ್ಟರ್ ಮಾಡ್ತಾರ. ನನ್ಗೆ ಅಷ್ಟು ಟೈಮ್ ಇಲ್ಲ, ನಾನ್ ಪ್ರಾಮಿಸ್ ಮಾಡಿ ಹೇಳ್ತೀನಿ, ನನ್ ಬಳಿ ಟೈಮೇ ಇಲ್ಲ. ನಾನಿದು ಸುಮಾರು 6 ವರ್ಷ ಆಯ್ತು ಕರುಣಾ ರೇಖಿ, ಹಂಗಾಗಿ ನಾನು ಇದನ್ನ ಮಾಡ್ತಾ ಇದ್ದೀನಿ. ಮಾಡೋಣ, ಕೆಲವೊಂದು ಎನರ್ಜಿಗಳು ನಮ್ಗೆ ಸಪೋರ್ಟ್ ಮಾಡ್ತಾ ಇರ್ತಾವ. ನಾವು ಮಾಡ್ಲಿಲ್ಲ ಅಂದ್ರೆ ಅದು ನಾನು ಯಾರಿಗೂ ಅನ್ಯಾಯ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಕಲಿಯೋ ಮನಸ್ಥಿತಿ ಇದ್ದವ್ರಿಗೆ ನಾನು ಕಲಿಸ್ಬೇಕು, ಅವ್ರ ಆಸಕ್ತಿಗೆ ನಾನು ಕಲಿಸ್ಬೇಕು ಅನ್ನೋ ಕಾರಣಕ್ಕೆ ಇದು ಎಟ್ ಎ ಟೈಮ್ ಒಂದೇ ಸಲ ಲೆವೆಲ್ 1 ಸಿಗುತ್ತೆ, 2 ಸಿಗುತ್ತೆ, ಮತ್ತೆ ಗ್ರ್ಯಾಂಡ್ ಮಾಸ್ಟರ್ ಸಂಪೂರ್ಣ ಎಲ್ಲವೂ ಸಿಗುತ್ತೆ. ಮತ್ತೆ ನಾನು ನೇರವಾಗಿ ಫೀಸಿಗೆ ಹೋಗ್ತೀನಿ, ಒಂದೇ ಮಾತನ್ನ ಹೇಳ್ಬಿಡ್ತೀನಿ. ಮತ್ತೆ ಇದು ರೇಖಿ ನಮ್ದು ಬಿಸ್ನೆಸ್ ಅಲ್ಲ, ನಿಮ್ಗೆಲ್ಲರಿಗೂ ಗೊತ್ತಿದೆ ಅಂತ ಅನ್ಕೊಂಡಿನಿ. ಇದು ಒಂದು ವಿದ್ಯೆ ಇದೆ. ವಿದ್ಯೆಗೆ ನೀವೇನ್ ನೀಡ್ಬೇಕಾಗುತ್ತೆ, ಯಾರದೇ ಗುರುಗಳ ಹತ್ರ ನೀವು ವಿದ್ಯೆಯನ್ನ ಕಲಿತಾ ಇದ್ದೀರಿ ಅಂದ್ರೆ ಫ್ರೀ ಅಂತೂ ಇರೋದಿಲ್ಲ, ನಿಮ್ಗೆ ಗೊತ್ತಿದೆ. ಹಾಗಾಗಿ ಸೇವಾ ಶುಲ್ಕ ಅಂತೇಳಿ ಇದ್ದಿರುತ್ತೆ, ಅದು ಟ್ರಸ್ಟ್ ನ ಅಡಿಯಲ್ಲಿ. ಸೊ ನಮ್ಮ ಸೇವಾ ಶುಲ್ಕ ಎಷ್ಟಿರುತ್ತೆ ಅಂದ್ರ 6,999 ಇದೆ, ಬರ್ಕೊಡ್ರಿ. 6,999 ಇದು ನಮ್ಮ ಕರುಣಾ ರೇಖಿಯ ಫೀಸ್ ಇದೆ. ಟೋಟಲ್ ಎಲ್ಲಾನೇ ಬಂತಿಲ್ಲ, 1 ಬಂತು, 2 ಬಂತು, 3 ಬಂತು, ಗ್ರ್ಯಾಂಡ್ ಮಾಸ್ಟರ್ ಬಂತು, ಇಲ್ಲಿ ದೀಕ್ಷೆನೂ ಬರುತ್ತೆ. ಅದಾದ್ಮೇಲೆ ಮತ್ತೆ ನಿಮ್ಗೆ ಇಲ್ಲಿ ಅಷ್ಟು ಎಲ್ಲ ರಿಕಾರ್ಡಿಂಗ್ ಎಲ್ಲಾನು ಸಿಗುತ್ತೆ. ಮತ್ತೆ ನಮ್ಮ ಲೈಫ್ ಕೋಚ್ ಅಲ್ಲಿ ಇದ್ದವ್ರಿಗೆ ಮತ್ತೆ ಬೇರೆ ಇರುತ್ತೆ, ಆಮೇಲೆ ನಾನು ಅವ್ರಿಗೆ ಮಾಹಿತಿಯನ್ನ ಕೊಡ್ತೀನಿ. ಬಟ್ ಇವತ್ತು ಎಂಟ್ರಿ ಆದವ್ರಿಗೆ 6,999 ಇದೆ. ಇವತ್ತು ನೀವು 2,999 ಅನ್ನ ಪೇ ಮಾಡಿ ಸೀಟ್ ಅನ್ನ ರಿಸರ್ವ್ ಮಾಡ್ಬೇಕು, ಬುಕ್ ಮಾಡ್ಕೊಳ್ಬೇಕು. ಅದ್ರ ನಂತರ ದಯವಿಟ್ಟು ಎಲ್ಲಾರು ನೆನ್ಪಿಟ್ಕೊಡ್ರಿ, 20ನೇ ತಾರೀಕಿಗೆ ಶುರು ಆಗೋಕ್ಕಿಂತ ಮುಂಚೆ ಉಳಿದಿದ್ದು ಪೇಮೆಂಟ್ ಅನ್ನ ಕ್ಲಿಯರ್ ಮಾಡ್ಬೇಕು. ನಮ್ಮ ಟೀಮ್ನವ್ರಿಗೆ ದಯವಿಟ್ಟು ಅವ್ರು ಕಾಲ್ ಮಾಡಿ ಫೀಸ್ ಕಟ್ರಿ ನಂಗಂತೂ ಸರಿ ಅನ್ಸಂಗಿಲ್ಲ. ಅದು ನೀವೇ ಅರ್ಥ ಮಾಡ್ಕೊಳ್ಬೇಕು, ನೀವೇ ಅದನ್ನ ಕಟ್ಬಿಡ್ಬೇಕು. ಇವತ್ ನೀವ್ ಎಷ್ಟು ಕಟ್ಟೋದಿದೆ, 2,999 ಅನ್ನ ಎಲ್ಲಿ ಕಟ್ಬೇಕಂದ್ರೆ ಈ ನಂಬರಿಗೆ ಕಟ್ಟೋದಿದೆ, 9591937081. ಆಮೇಲೆ ಒಂದು ಎಲ್ಲರಿಗೂ ರಿಕ್ವೆಸ್ಟ್ ಏನು ಅಂದ್ರ, ಪೇಮೆಂಟ್ ಮಾಡಿದ್ಮೇಲೆ ಇದು ಯಾವ ಕೋರ್ಸಿನ ಪೇಮೆಂಟ್ ಅಂತೇಳಿ ನೀವು ಬರ್ದ್ ಹಾಕ್ಬೇಕು. ಯಾಕಂದ್ರೆ ಲೆವೆಲ್ 2 ಇದೆ ನೋಡ್ರಿ, ಅದ್ರದ್ದು ಫೀಸ್ ಇಷ್ಟೇ ತಗೋತಾ ಇರ್ತೀವಿ. ಕೆಲವೊಂದು ಕ್ರಿಸ್ಟಲ್ಸ್ ಗಳ ಫೀಸ್ ಇದೆ, ಅದು ಇಷ್ಟೇ ಇರುತ್ತೆ. ಸೊ ಹಾಗಾಗಿ ಇದು ಯಾವ್ದು ಬಂತು ಅಂತ ನಮ್ಮ ಟೀಮ್ನವ್ರಿಗೆ ಗೊತ್ತಾಗೋದಿಲ್ಲ, ಅದು ನಮಗೆ ಬಹಳ ಕಷ್ಟದ ಕೆಲಸ ಇದೆ. ಹಾಗಾಗಿ ಇದೇ ನಂಬರಿಗೆ ನೀವೇನ್ ಮಾಡ್ಬೇಕು, ಪೇಮೆಂಟ್ ಅನ್ನ ಮಾಡಿದ್ದು ಸ್ಕ್ರೀನ್ ಶಾಟ್ ಹಾಕಿ ನಿಮ್ಮ ಹೆಸರನ್ನ ಬರ್ದು ಕರುಣಾ ರೇಖಿ ಫೀಸ್ ಅಂತೆ ಮೆನ್ಷನ್ ಮಾಡ್ಬೇಕು. ಸೊ 9591937081. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ, ಮತ್ತೆ ಇದು ಪುನಃ ನಾನ್ ಮಾಡ್ತೀನಿ ಅಂತ ಏನಿಲ್ಲ, ಇದು ಬ್ಯಾಚ್ ಏನಿದೆ ನೋಡ್ರಿ, ಮತ್ತೆ ಗೊತ್ತಿಲ್ಲ ಆಗ್ಬೋದು 1 ವರ್ಷ 2 ವರ್ಷ ನಮ್ಗೆ ಮತ್ತೆ ಮುಂದೆ ಮಾಡೋದಕ್ಕೆ. ಓಕೆ. ಸೊ 9591937081 ಈ ನಂಬರಿಗೆ ನೀವು ಎಷ್ಟು ಮಾಡ್ಬೇಕಂದ್ರ 2,999 ಮಾಡ್ಬೇಕು. ಒಂದ್ ವೇಳೆ ಇವತ್ತು ಇಷ್ಟು ಅಡ್ಜಸ್ಟ್ ಆಗಿಲ್ಲ ಅಂದ್ರೆ 1,999 ಮಾಡಿದ್ರು ನಿಮ್ಮ ಅಡ್ಮಿಷನ್ ಇದೆ ನೋಡ್ರಿ, ಅದು ನಿಮ್ಗೆ ಸಿಕ್ಬಿಡುತ್ತೆ. ಮತ್ತೆ ಮುಂದೆ 20 ತಾರೀಕಿನ ಒಳಗಾಗಿ 4-5 ದಿವಸದಲ್ಲಿ ನೀವು ಮತ್ತೆ ಅಡ್ಜಸ್ಟ್ ಮಾಡಿ ಉಳಿದಿದ್ದ ಫೀಸ್ ಅನ್ನ ನೀವ್ ಅದನ್ನ ಕಟ್ಬೇಕು. ಓಕೆನಾ?
ಹಾ, ಈಗ ಇಲ್ಲಿ ನನ್ಗೆ ಯಾರಾದ್ರೂ ಕ್ವಶನ್ಸ್ ಡೌಟ್ಸ್ ಇದ್ರೆ ಒಂದ್ 2 ನಿಮಿಷ ಅದನ್ನ ಡಿಸ್ಕಸ್ ಮಾಡೋಣ. ಮತ್ತೆ ಇಲ್ಲಿ ಯಾರಿಗೂ ಪ್ರೆಷರ್ ಇಲ್ಲ. ಟೈಮ್ ಕೊಟ್ಟು ಈ ಬ್ಯಾಚ್ ಮುಗಿದ ಮೇಲೆ 1 ವಾರ ಬಿಟ್ಟು ನನ್ಗೆ ಸಮಯ ಇಲ್ಲ, ಆಫ್ಲೈನ್ ಟ್ರೈನಿಂಗ್ ಮಾಡೋದಿದೆ ನಮ್ಗೆ. ಹಾ, ಏನೇನ್ ಬರುತ್ತೆ? ಹಾ, ಹೇಳ್ದಲ್ಲ, ಸಿಂಬಲ್ಸ್ ಗಳು ಬರುತ್ತೆ, ಎಲ್ಲಾ ರೇಖೆ ಇದೆ, ಎಲ್ಲ ಬರುತ್ತೆ, ಕರುಣಾ ರೇಖೆಯ ಸಂಪೂರ್ಣ. ಓಕೆ, ನಿಂದ್ರು 1 ನಿಮಿಷ ಮೇಡಮ್. ಲತಾ ಮೇಡಮ್ ನಿಮ್ಗೆ ಅನ್ಮ್ಯೂಟ್ ಮಾಡ್ತೀನಿ. ಹಾ, ಆಶಾ ಮೇಡಮ್ ವೇಟ್ ಮಾಡಿ. ಸದ್ಯಕ್ಕೆ ಲೆವೆಲ್ 2 ದವ್ರು ಇದ್ದವ್ರು 1 ನಿಮಿಷ ಮೇಡಮ್. ಸದ್ಯಕ್ಕೆ ಲೆವೆಲ್ 2 ದಾಗ ಈಗ ಪ್ರೆಸೆಂಟ್ ಬೆಳಗ್ಗೆ ಯಾರಿದ್ರಿ ಅವ್ರು ಕಟ್ಟೋದ್ ಬೇಡ. ಅವ್ರು ಯಾವಾಗ ಕಟ್ಬೇಕು ಅಂದ್ರ ಒಂದ್ 3-4 ದಿವಸ ವೇಟ್ ಮಾಡ್ರಿ. ಡನ್. ಓಕೆ, 20ನೇ ತಾರೀಕಿಗೂ ನೀವು ಕಟ್ಬೋದು, ನಿಮ್ಗೆ ಅವಕಾಶ ಇದೆ. ಬಟ್ ನಿಮ್ಗೆ ಒಂದ್ 2-3 ಸಿಂಬಲ್ ನಾವು ಕಲಿಸ್ಲೇಬೇಕು. ನೀವು ಸುಮ್ನೆ ಒಳಗ್ ಎಂಟ್ರಿ ಆದ್ರಿ ಅಂದ್ರೆ ನಿಮ್ಗೆ ರಿಸಲ್ಟ್ ಬರ್ಬೇಕು ಅಂದ್ರೆ ಸ್ವಲ್ಪ ವೇಟ್ ಮಾಡಿ. ಅವ್ರಿಗೆ ಅಷ್ಟೇ ನಮ್ ರಿಕ್ವೆಸ್ಟ್. ಯಾಕಂದ್ರೆ ನಮಗ್ ಬೇಕು, ದುಡ್ಡು ಬೇಕು ಅಂದ್ರೆ ಎಲ್ಲಾರೇ ಕಟ್ರಿ ಅಂತೀನಿ, ಹಂಗಿಲ್ಲ ಇಲ್ಲಿ. ನಮ್ಗೆ ರಿಸಲ್ಟ್ ಬೇಕು ಅಂದ್ರೆ ಸ್ವಲ್ಪ ನೀವು ವೇಟ್ ಮಾಡ್ಬೇಕು. ಓಕೆ, ಲತಾ ಮೇಡಮ್ ಹೇಳ್ರಿ. ಮೇಡಮ್, ಇವಾಗ ರೇಖಿ ಲೆವೆಲ್ 1 ಮಾತ್ರ ಆಯ್ತು ನಂದು. ಈಗ ನೆಕ್ಸ್ಟ್ ಲೆವೆಲ್ ಸ್ಟಾರ್ಟ್ ಆಗಿಲ್ಲ ನನಗಿನ್ನು. ನಾನು ಹೇಗೆ ಜಾಯ್ನ್ ಆಗೋದು? ಇವಾಗ ನಾನು ಇದಕ್ಕೆ ಅದು ಫೀಸ್ ಆದ್ಮೇಲೆ ಮಾಡ್ಕೋಬೇಕು ಮೇಡಮ್ ನೀವು. ಆದ್ಮೇಲೆ ಮತ್ತೆ ಕ್ಲಾಸ್ ಇರತ್ತಲ್ವಾ ಇದು ಕರುಣಾ ರೇಖಿ? ನೋಡ್ಬೇಕು, ನಮ್ದೇನ್ ಡೌಟ್ ಇದೆ ಮತ್ತು ಮಾಡೋಣ. ಮಾಡಿ ಮೇಡಮ್, ನೋಡೋಣ, ಟ್ರೈ ಮಾಡೋಣ. ಬಟ್ ಈಗ ಸದ್ಯಕ್ಕೆ ಏನ್ ಪ್ಲಾನ್ ಇಲ್ಲ. ನೋಡೋಣ, ಒಂದ್ 2-3 ಬ್ಯಾಚ್ ಏನಾದ್ರೂ ಇದ್ರೆ ನೋಡೋದು. ಅಂದ್ರೂ ಈಗ ಸೆಕೆಂಡ್ ನಾವು ಮಾಡ್ಬೇಕಂದ್ರೆ 3-4 ತಿಂಗಳಂತೂ ನಮ್ಗೆ ಸಾಧ್ಯ ಇಲ್ಲ. 6 ತಿಂಗಳು ಹಿಡಿ ಟೈಮ್. ಬಹಳ ಪ್ರೆಷರ್ ಇದೆ, ಬೇರೆ ಬೇರೆ ಕೋರ್ಸ್ಗಳು ಬಹಳ ಇವೆ. ನಿಮ್ ಯಾರ್ಯಾರು ಸೀನಿಯರ್ ಇದ್ದಾರೆ ಅವ್ರಿಗೆ ಕೇಳ್ರಿ ನಮ್. ಹಾ, ಸರಿ ಮೇಡಮ್. ಇಲ್ಲ, ಲೈಫ್ ಕೋಚ್ನವ್ರು 1 ರೂಪಾಯಿನೂ ಕಟ್ಟೋದಿಲ್ಲ ಇಲ್ಲಿ. ಲೈಫ್ ಕೋಚ್ನವ್ರದ್ದು ಇದು ಲೈಫ್ ಕೋಚು ಇದ್ರಲ್ಲೇ ಬರುತ್ತೆ. ಡನ್. ಓನ್ಲಿ ನೀವ್ ಯಾರು ಕಟ್ಟೋದಿದೆ ಅಂದ್ರ ಯಾರು ಗ್ರ್ಯಾಂಡ್ ಮಾಸ್ಟರ್ಸ್ ನಲ್ಲಿ ಇದ್ದೀರಿ, ಲೈಫ್ ಕೋಚ್ ನಾಗ ಬಂದಿಲ್ಲ, ಅವ್ರು ಕಟ್ಟೋದಿದೆ. ಆಲ್ರೆಡಿ ಲೆವೆಲ್ 2 ಮುಗ್ದಿದೆ, ಅವ್ರು ಕಟ್ಟೋದಿದೆ. ಉಳ್ದವ್ರು ಯಾರು ಸಮೇತ ಇಲ್ಲಿ ಕಟ್ಟೋದು ಇಲ್ಲ. ನೇರವಾಗಿ ನಿಮ್ಗೆ ಕೋರ್ಸ್ ಸಿಗುತ್ತೆ. ಓಕೆನಾ? ಇದು ಕ್ಲಿಯರ್ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಮತ್ತೆ ಯಾರಿಗಾದ್ರೂ ಏನಾದ್ರೂ ಡೌಟ್ಸ್, ಕ್ವಶನ್? ಹಾ, ಅವರಿಗೆ ಕಟ್ಟೋದಿಲ್ಲ. ಇಲ್ಲ, ಅವ್ರು ಕಟ್ಟಬೇಕು. ಗ್ರ್ಯಾಂಡ್ ಮಾಸ್ಟರ್ ಇದ್ದವ್ರು ಕಟ್ಟಬೇಕು. ಲೈಫ್ ಕೋಚ್ ನಲ್ಲಿ ಇದ್ದವ್ರು ಕಟ್ಟೋದಿಲ್ಲ. ಲೈಫ್ ಕೋಚ್ನವ್ರು ಒಂದೇ ಸಲ ಪೇ ಮಾಡಿರ್ತಾರೆ ನಮ್ಗೆ. ಗ್ರ್ಯಾಂಡ್ ಮಾಸ್ಟರ್ಸ್ ನವರು ನೀವು ಯಾರು 17,000 15,000 ಪೇ ಮಾಡಿರಿ, ಅವ್ರು ಇಲ್ಲಿ ಮಾಡ್ಬೇಕಿದು ಹೊಸ ಕೋರ್ಸ್ ನಿಮ್ಗೆ. ತಿಳಿತಾ? ಕ್ಲಿಯರ್ ಆಯ್ತಾ? ಅವ್ರಿಗೆ ಇದ್ರಲ್ಲಿ ಬರೋದಿಲ್ಲ. ಎಲ್ಲ ಒಳಗ್ ಬಂದ್ ಸರ್ಟಿಫಿಕೇಟ್ ಎಲ್ಲ ತಗೊಂಡ್ಮೇಲೆ ಮತ್ತೆ ಇದು ಹೆಂಗ್ ಕೋರ್ಸ್ ಕೊಡ್ತೀವಿ ನಾವು? ಕೊಡೋದಿಲ್ಲ. ಇದು ಸಿಸ್ಟಮ್ ಹಂಗ್ ಬರಂಗಿಲ್ಲ. ಇದು ಕೋರ್ಸೇ ಬೇರೆ ಇದೆ, ಆಗ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಓನ್ಲಿ ಲೈಫ್ ಕೋಚ್ ನಲ್ಲಿ. ಮತ್ತೆ ಇನ್ನೊಂದು ಹೇಳ್ತೀನಿ, ಲೈಫ್ ಕೋಚ್ ನವ್ರು ಯಾರ 2,000 3,000 ಕಟ್ಟಿರ್ ನೋಡ್ರಿ, ಅವ್ರು ದಯವಿಟ್ಟು ನೀವು ಇದನ್ನ ಕ್ಲಿಯರ್ ಮಾಡ್ತಾ ಹೋಗ್ಬೇಕು ನಿಮ್ದು. ಹಾ, ಕ್ಲಾಸ್ ಮುಗಿದ ಮೇಲೆ ಕಟ್ಬೋದು. ಇವತ್ ಕಟ್ರಿ, ನಾಳೆ ಕಟ್ರಿ, ನಾಳೆ ತನಕ ಟೈಮ್ ಇದೆ, ಯಾರಿಗೂ ಗಡ್ಬಡಿಲ್ಲ. ಓಕೆ. ಸದ್ಯಕ್ಕೆ ಇರೋರು ಸ್ವಲ್ಪ ನೀವು ವೇಟ್ ಮಾಡಿ ದಯವಿಟ್ಟು. ನಾನ್ ನಿಮ್ ಸಲುವಾಗಿ ಹೇಳೋದು. ಹಂಗೇನಿಲ್ಲ, ನೀವೊಂದ್ 50 ಜನ ನನ್ ಬಲ್ಲಿ ಅಡ್ಮಿಷನ್ ತಗೊಳ್ಳೋರಿದ್ರೆ ನನಗೆ ಗೊತ್ತಿದೆ. ಸದ್ಯಕ್ಕೆ ರೇಖಿ ನಡೆಯೋರು 50 ಮೆಂಬರ್ಸ್ ಅಂತೂ ಬಂದೇ ಬರ್ತಾರೆ. 50 ಮೆಂಬರ್ಸ್ ಪೂರ್ತಿ ಮಾಡಿದ್ರೆ ನಮ್ ಟ್ರಸ್ಟ್ ಬಹಳ ದೊಡ್ಡ ಉದ್ಧಾರ ಆಗುತ್ತೆ. ಇಲ್ಲಿ ನನ್ಗೆ ಟ್ರಸ್ಟ್ ಉದ್ಧಾರ ಮಾಡೋದಿಲ್ಲ. ನೀವು ಸರಿಯಾಗಿ ಕಲಿಬೇಕಂದ್ರ ಮೊದಲು ಲೆವೆಲ್ 2 ಇದೆ ನೋಡ್ರಿ, ಅದನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅವಾಗ ನಿಮ್ಗೆ ಇದು ಬೆನಿಫಿಟ್ ಬರುತ್ತೆ. ಹಾ, ಅವಾಗ ನಿಮ್ಗೆ ಬರುತ್ತೆ. ಹಾಗಾಗಿ ಯಾರು ತಪ್ಪು ತಿಳ್ಬೇಡ್ರಿ, ನಮ್ಗೆ ಯಾಕೆ ತಗೊಳ್ಳೋದಿಲ್ಲ, ಕಾರಣ ಇದೆ. ನಮ್ಗೆ ನಮ್ಮ ಆತ್ಮಸಾಕ್ಷಿ ಅಂತ ಇರುತ್ತಲ್ಲ, ಒಳಗೆ ಯಾರಿಗ್ ಕೊಡ್ಬೇಕು ಯಾರಿಗ್ ಕೊಡ್ಬಾರ್ದು ಅಂತ. ಹಾಗಾಗಿ ಉಳ್ದವ್ರು ಸ್ವಲ್ಪ ವೇಟ್ ಅಂಡ್ ವಾಚ್ ಮಾಡ್ರಿ. ಮತ್ತೆ ಯಾರ್ಯಾರು ಲೈಫ್ ಕೋಚ್ ನಲ್ಲಿ ಇದ್ರಿ ಅವ್ರಂತೂ ನೀವು 1 ಕಂತನ್ನ ಕಂಟಿನ್ಯೂ ಆಗಿ ಕಟ್ಬೇಕು. 1 ಕಂತ್ ಕಟ್ಟಿ ಸುಮ್ ಕುಂತೀರಿ ಅಂದ್ರ 2ನೇ ಕಂತನ್ನ 20ನೇ ತಾರೀಕಿನ ಒಳಗಾಗಿ ನೀವು ಅವ್ರು ಕಟ್ಬೋದು. ಶ್ರುತಿ ಮೇಡಮ್, ಈಗ 2 ಮುಗ್ದಿದೆ, 3 ದೊಳಗ್ ನೀವು ಎಂಟರ್ ಆಗಿದ್ರಿ, ಅವ್ರು ಕಟ್ಬೋದು. ಒಟ್ಟು 2ದು ದೀಕ್ಷೆ ಆದವ್ರು ನೀವು ಮಾಡ್ಬೋದು, ಒಳಗ್ ಬರ್ಬೋದು. ನೋ, ಲೆವೆಲ್ 1 3 ದಿವಸ ಮಾಡಿದವರು ಇದಕ್ಕೆ ಎಲಿಜಿಬಲ್ ಇರೋದಿಲ್ಲ. ಇರೋದಿಲ್ಲ. 2 ಮುಗಿದ ಮೇಲೆ ಬರುತ್ತೆ, ಅಲ್ಲಿ ತನಕ ಬರೋದಿಲ್ಲ. ಓಕೆನಾ? ಸೊ ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಇನ್ನೂ ಏನಾದ್ರೂ ಮಾಹಿತಿಗಳು ಬೇಕಾದ್ರೆ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ನಮ್ಮ ಉದ್ದೇಶ ಒಂದೇ, ಏನು ಅಂದ್ರೆ ರಿಸಲ್ಟ್ ಬರ್ಬೇಕು ಅಂದ್ರ ನಿಮ್ಗೆ ಆ ಎನರ್ಜಿ ಅರ್ಥ ಆಗ್ಬೇಕು. ಲೈಫ್ ಕೋಚ್ದು ನೀವು ಒಂದು ಕೆಲಸ ಮಾಡ್ರಿ, ಯಾರಿಗ್ ಕಾಲ್ ಮಾಡ್ತೀರಿ? ನಮ್ಮ ಅನನ್ಯಕ್ಕೆ ಕಾಲ್ ಮಾಡ್ರಿ, ಇದೇ ನಂಬರಿಗೆ ಕಾಲ್ ಮಾಡ್ರಿ. ಲೈಫ್ ಕೋಚ್ ಬಗ್ಗೆ ಅವಳು ಮಾಹಿತಿ ಕೊಡ್ತಾಳೆ ನಿಮ್ಗೆ. ಈ ನಂಬರ್ ಇದೆ ನೋಡ್ರಿ, ನಮ್ಮ ಅನನ್ಯ ಅಂತ. ಈ ನಂಬರ್ ಇನ್ನೊಂದ್ಸಲ ತಗೋರಿ. ಇದ್ರ ಬಗ್ಗೆ ಏನೇ ಮಾಹಿತಿಗಳು ಕೇಳೋದಿದ್ರ
ಇವ್ರ ಮಹಾಗುರುಗಳರ 9591937081. ನೀವು ಅವ್ರ ಜೊತೆಗೆ ಮಾತಾಡ್ಬೇಕು, ಅವಳೆಲ್ಲ ಹೇಳ್ತಾಳೆ, ನಿಮ್ಗೆ ಮಾಹಿತಿಗಳನ್ನ ಕೊಡ್ತಾರ. ಓಕೆ, ಹಾ, ಏನೇ ಕ್ವಶನ್ಸ್ ಡೌಟ್ಸ್ ಏನಾದ್ರೂ ಇದ್ರೆ ನೀವು ಕಾಲ್ ಮಾಡಿದ್ರೆ ನಿಮ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಇನ್ನು ಯಾರಾದ್ರೂ ಒಬ್ರಿದ್ರೆ ಒಬ್ರ ಕ್ವಶನ್ಗೆ ನಾನು ತಗೋತೀನಿ, ಒಬ್ರದ್ ಮಾತ್ರ. ಚಾನ್ಸ್ ಸಿಕ್ಕದೆ ಯಾರ ಒಬ್ರು ಕೈ ಮಾಡ್ರಿ, ನಾನು ಯಾರಿಗೆ ನೋಡ್ತೀನಿ ಅವ್ರಿಗೆ ಮಾತ್ರ ಮಾತಾಡೋದಕ್ಕ ನಮ್ ನಾಗೇಂದ್ರ ಸರ್ ಕೊಡ್ತೀನಿ, ಹಿರಿಯರಿದ್ದಾರೆ. ಹಾ ಸರ್, ಅನ್ಮ್ಯೂಟ್ ಮಾಡ್ರಿ. ಮೇಡಮ್, ನಾವು ಇವಾಗ ರೇಖೆ 2 ಮಾಡ್ತಾ ಇದೀವಿ. ಇವಾಗ ಹಾ, ನಾವು sir. ಇದನ್ನ ಕಂಟಿನ್ಯೂ ಮಾಡ್ಬೋದಾ? ಮಾಡ್ಬೋದು ಸರ್, ಬಟ್ ನೀವು ವೇಟ್ ಮಾಡ್ರಿ ಸ್ವಲ್ಪ, ಒಂದ್ 2-3 ಸಿಂಬಲ್ ಆದ್ರೂ ನಿಮಗ್ ಮುಗಿಲಿ. ಮೇಡಮ್, ನಾನ್ ಕೇಳ್ತಿರೋದು ಏನಂದ್ರೆ, ನೀವು ನಾಳೆಯಿಂದ ಮತ್ತೆ ಇದು ಕ್ಲಾಸ್ ಕಂಟಿನ್ಯೂ ಮಾಡ್ತೀರಲ್ವಾ? ನಾಳೆಯಿಂದ ಮಾಡಂಗಿಲ್ಲ ಸರ್. ಓಕೆ, 20ನೇ ತಾರೀಕಿಗೆ ನಿಮ್ಗೆ ನಾಳೆ ಬೆಳಗ್ಗೆ ರೇಖೆ ಲೆವೆಲ್ 2 ಇರುತ್ತೆ. ಕರುಣಾ ರೇಖೆ ನಾಳೆ ಇರೋದಿಲ್ಲ, ಓಕೆ, 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 20ನೇ ತಾರೀಕಿಗೆ ಇರುತ್ತೆ. ಓಕೆ, ದನ್ನ ಅಲ್ಲಿ ತನಕ ನೀವು ವೇಟ್ ಮಾಡ್ರಿ ಅಂತ. ಅಂದ್ರೆ ನಿಮ್ಗೆ ಅಟ್ಲೀಸ್ಟ್ ಸಿಂಬಲ್ಸ್ ನ ಬೇಸಿಕ್ ಆದ್ರೂ ಗೊತ್ತಾಗ್ಬೇಕಲ್ಲ. ಎಸ್ ಎಸ್. ನೀವು ಡೈರೆಕ್ಟ್ ಕರುಣಾ ರೇಖೆಗೆ ಬಂದ್ರಿ, ನಿಮಗ್ ಪಾಪ ಬೇಸಿಕೆ ಗೊತ್ತಿಲ್ಲ, ನಾನ್ ನಿಮ್ಗೆ ಅನ್ಯಾಯ ಮಾಡಿದಂಗ ಆಗುತ್ತೆ. ಹಂಗಾಗಿ ಸ್ವಲ್ಪ ನೀವು ವೇಟ್ ಮಾಡಿ. ಗುರುಗಳ ತಮ್ಮ ಹತ್ರ ಇನ್ನೂ ಒಂದು ಕ್ವಶನ್. ಈಗ ಇಲ್ಲಿ ಯಾರು ಹಾಕಿದ್ರು, ಅವ್ರು ಬೇರೆ ಅವ್ರ ಹತ್ರ ದೀಕ್ಷೆ ತಗೊಂಡಿದಾರಂತೆ ಲೆವೆಲ್ 2 ನವರು, ಅವ್ರು ಅಟೆಂಡ್ ಮಾಡ್ಬೋದಾ ಇದಕ್ಕೆ? ಮಾಡ್ಬೋದು. ಅಲ್ಲ, ಇಲ್ಲಿ ಬೇರೆ ಯಾರೋ ಒಬ್ರು ಕ್ವಶನ್ ಆಗಿ ಅದ್ ನೋಡೋದೇ. ಇಲ್ಲ ಮಾಡ್ಬೋದು. ಯಾರ್ದೋ ಹತ್ರ ಅವ್ರು ದೀಕ್ಷೆ ತಗೊಂಡ್ರ ಅಂದ್ರೆ ಅಟ್ಲೀಸ್ಟ್ ಅವರಿಗೆ ಸಿಂಬಲ್ಸ್ ಬಗ್ಗೆ ಗೊತ್ತಿರ್ಲಿ, ಎನರ್ಜಿ ಗೊತ್ತಿರ್ಲಿ, ಫ್ರೀಕ್ವೆನ್ಸಿ ಗೊತ್ತಿರ್ಲಿ, ಬಾಡಿ ಹೀಟ್ ಆಗೋದ ಸೈನ್ಸ್ ಗೊತ್ತಾಗ್ಬೇಕು, ಸಿಂಬಲ್ಸ್ ಗಳು ಡ್ರಾ ಮಾಡೋದವ್ರಿಗೆ ಗೊತ್ತಿರ್ಬೇಕು. ಇವೆಲ್ಲ ಇದ್ರಲ್ಲಿ ಬರಂಗಿಲ್ಲ, ಇವು ಡೈರೆಕ್ಟ್ ನೇರವಾಗಿನೇ ತಗೊಂಡು ಹೋಗೋದಿರುತ್ತೆ ನನ್ಗೆ. ಸರಿ ನನ್ಗೆ 11 ದಿನದಲ್ಲೇ ಗ್ರ್ಯಾಂಡ್ ಮಾಸ್ಟರ್ ತನಕ ನಾನ್ ಬರ್ಬೇಕು. ಸರಿ ಗುರುಗಳು, ಸರಿ. ಹಂಗಾಗಿ ನನ್ನ ಎನರ್ಜಿಗ್ ಲೆವೆಲ್ ಬರ್ಬೇಕು ಎಲ್ಲಾರು. ಸರಿ. ಡನ್ನ. ಹಾ, 1 ನಿಮಿಷ ನಿಂದ್ರಿ, ಇಲ್ಲಿ ಯಾರೋ ಒಬ್ರು ಕ್ವಶನ್ ಹಾಕಿದ್ದಾರೆ, ವೇಟ್ ಮಾಡಿ ಒಂದೇ ಸೆಕೆಂಡ್. ನಮ್ಮ ಶಿವಪುತ್ರಪ್ಪ ಸರ್ ಏನು ಕೇಳ್ಬೇಕಾಗಿದೆ, ಅನ್ಮ್ಯೂಟ್ ಮಾಡಿ ಸರ್. ಹಾ, ಕಡ್ಡಾಯ ಇಲ್ಲ, 21 ದಿನದ ಏನ್ ಕಡ್ಡಾಯ ಇಲ್ಲ. ಆನ್ಸರ್ ನಂತರ ಮತ್ತೆ ಈಗ ನಾವು ಹಾ ಹೇಳಿ ಸರ್. ನಿಮ್ ಸೌಂಡ್ ಕೇಳಿಸ್ತಾ ಇಲ್ಲ, ನಂದೇ ನೆಟ್ವರ್ಕ್ ಹೋಗ್ಬಿಡ್ತು. ಶಿವಪುತ್ರಪ್ಪ ಸರ್, ಈಗ ಕೇಳಿ, ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಆಗಿತ್ತು, ನನ್ಗೆ ಕೇಳಿಸ್ಲಿಲ್ಲ. ಅನ್ಮ್ಯೂಟ್ ಮಾಡ್ರಿ, ಮ್ಯೂಟ್ ನಾಗಿದ್ದೀರಿ ನೀವು. ಹಾ ಮೇಡಮ್, ಈಗ ಕೇಳ್ತಾ ಇದೆ, ಹೇಳ್ರಿ. ಸರ್, ನೀವ್ ಒಂದ್ ಕೆಲ್ಸ ಮಾಡ್ರಿ, ವಾಟ್ಸಪ್ ನಾಗ ಮೆಸೇಜ್ ಹಾಕ್ರಿ. ನೆಟ್ವರ್ಕ್ ಬಹಳ ಇಶ್ಯೂ ಇದೆ, ನಂದೇ ಇದೆ. ಹಾ, ನನ್ ನೆಟ್ವರ್ಕ್ ಸರಿ ಇಲ್ಲ, ಗೊತ್ತಾಯ್ತಲ್ಲ ಎಲ್ಲರಿಗಿ. ನೀವೆಲ್ಲಾರು ಹಿಂಗ್ ದೇವ್ರ ತರ ಕಾಣ್ತೀರಿ, ನನಗ ಅಲಿಗಾಡ್ತಾ ಇಲ್ಲ ಒಬ್ರು. ಈಗ ನಂಗೆ ಪಕ್ಕ ಗೊತ್ತಾಗ್ಯದ ನನ್ನ ನೆಟ್ವರ್ಕ್ ಕರೆಕ್ಟ್ ಇಲ್ಲ ಅಂತ. ಹಂಗಾಗಿ ನಾನ್ ನಿಮ್ಗೆ ದೂಷಿಸೋದಿಲ್ಲ, ನೀವೆಲ್ಲ ದೇವ್ರೇ ಇದ್ರಿ, ದೇವ್ರ ತರ ಕಾಣತ್ತೀರಿ, ಹಿಂಗೆಲ್ಲಾರು ಹಿಂಗೆ ಕಾಣಿಸ್ತಾ ಇದ್ರಿ. ಹಂಗಾಗಿ ನನ್ಗೆ ಸೌಂಡ್ ಕೇಳ್ತಾ ಇಲ್ಲ. ಓಕೆ, ಸೊ ಹಾಗಾಗಿ ನೀವು ವಾಟ್ಸಪ್ ಗೆ ಮೆಸೇಜ್ ಹಾಕಿ ಪುತ್ರಪ್ಪ ಸರ್. ಉಳಿದವ್ರದ್ದು ಏನಾದ್ರು ಕ್ವಶನ್ಸ್ ಡೌಟ್ಸ್ ಇದ್ರೆ ನಿಮ್ಮ ವಾಟ್ಸಪ್ ಗೆ ಹಾಕ್ರಿ ಅಷ್ಟೇ, ಓಕೆನಾ? ಸೊ ಎಲ್ಲರಿಗೂ ಕರುಣಾ ರೇಖೆ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಒಂದ್ ಲೈನ್ ದೊಳಗೆ ಹೇಳ್ತೀನಿ, ಕರುಣಾ ರೇಖೆಯ ಅದ್ಭುತ. ನಿಮ್ಮ ಒಳಗೊಬ್ಬ ದೈವತ್ವ ಅಂತ ಇರುತ್ತೆ ನೋಡ್ರಿ, ಅದು ಆಕ್ಟಿವೇಟ್ ಆಗುತ್ತೆ ನೋಡ್ರಿ ಕರುಣಾ ರೇಖೆಲಿ. ಅದು ನಿಮ್ಗೆ ಗೊತ್ತಿರೋದಿಲ್ಲ. ಎಲ್ಲಾರ ಪ್ರತಿ ನಿಮ್ಮಲ್ಲಿ ದಯೆ, ಕರುಣೆ, ಪ್ರೀತಿ, ವಾತ್ಸಲ್ಯ, ಮಮತೆ, ಈ ಎಲ್ಲಾ ಭಾವಗಳು ಆಟೋಮೆಟಿಕ್ ಆಕ್ಟಿವೇಟ್ ಆಗುತ್ತೆ. ಮತ್ತೆ ಯಾರಿಗೂ ನಿಮ್ಗೆ ದ್ವೇಷಿಸ್ಲೋಕ್ ಮನ್ಸಾಗೋದಿಲ್ಲ ನೋಡ್ರಿ ಕರುಣಾ ರೇಖೆ ನಂತರ. ಕ್ಷಮೆ ಅಂತ ಇದೆ ನೋಡ್ರಿ, ನಿಮ್ ಮೈಂಡ್ ಅಲ್ಲಿ ಆಟೋಮೆಟಿಕ್ ಬರುತ್ತೆ. ನಿಮ್ಮ ವಿರುದ್ಧ ಯಾರು ಏನ್ ಹೇಳಿದ್ರು ನಿಮ್ಗೆ ಸಿಟ್ಟೆ ಬರೋದಿಲ್ಲ, ಬಿಟ್ಟು ಹಾಕ್ತೀರಿ ನೋಡ್ರಿ, ಆ ಎನರ್ಜಿ ನಿಮ್ಗೆ ಕನೆಕ್ಟ್ ಆಗುತ್ತೆ. ಇದು ಬಹಳ ದೊಡ್ಡ ರಿಸಲ್ಟ್ ಇದೆ ಕರುಣಾ ರೇಖೆ. ಮತ್ತೆ ನಾನು ಹೇಳ್ದಲ್ಲ, ನಂದು ಎಲ್ಲಕ್ಕಿಂತ ಬಹಳ ಆಪ್ತವಾಗಿರುವಂತ ಕೆಲವೇ ಕೋರ್ಸ್ಗಳಲ್ಲಿ ಕರುಣಾ ರೇಖೆ ಒಂದು. ಆದ್ರೆ ಇದನ್ನೇ ಕಲಿಸೋದಕ್ಕೆ ಇಷ್ಟು ವರ್ಷ ನನಗಾಗ್ಲಿಲ್ಲ. ಈಗ ನಾನ್ ಮನ್ಸ್ ಮಾಡೀನಿ, ಏನಾದ್ರೂ ಮಾಡುವಂತ ಬ್ಯಾಚರ ಮಾಡೋಣ ಅಂತ ಹೇಳಿ. ಸೊ ಹಾಗಾಗಿ ಈ ಅವಕಾಶ ಯಾರ್ಯಾರಿದ್ದೀರಿ ಅವ್ರು ಯಾರು ತಪ್ಪಿಸ್ಕೊಳ್ಬೇಡ್ರಿ ಅಂತ ಹೇಳ್ತಾ, ಎಲ್ಲರಿಗೂ ಇನ್ನೊಂದು ಸಲ ಶರಣಾರ್ಥಿ, ಧನ್ಯವಾದ. ಬನ್ನಿ 20ನೇ ತಾರೀಕಿಗೆ ನಾವೆಲ್ಲರೂ ಸಿಗೋಣ, ಇದೇ ಸೇಮ್ ಟೈಮ್. ಕರುಣಾ ರೇಖೆಯ ಟೈಮ್ ಸೇಮ್, ರಾತ್ರಿ 9 ರಿಂದ 10 ಇರುತ್ತೆ. 10 ಆಗುತ್ತೆ, 10:15 ಆಗ್ಬೋದು, ಯಾಕಂದ್ರೆ ಕಡಿಮೆ ದಿನದಲ್ಲೇ ನನಗೆ ಹೆಚ್ಚಿಗೆ ಕಲಿಸೋದಿದೆ. ನೀವು ಒಂದಿಷ್ಟು ಮೈಂಡ್ ಸೆಟ್ ಮಾಡ್ಕೊಂಡೆ
ಕೂಡ್ಬೇಕಂದ್ರೆ ಇದು ಪೂರ್ತಿಯಾಗಿ ಮಾಡೋದಕ್ಕೆ ನನಗೆ ಸಾಧ್ಯ ಆಗುತ್ತೆ. ಮತ್ತೆ ನಾಳೆ ಬೆಳಿಗ್ಗೆ ರೇಖಿ ಲೆವೆಲ್ 2 ಇರುತ್ತೆ. ಕೆಲವ್ರು ಕನ್ಫ್ಯೂಸ್ ಮಾಡ್ಕೋದ್ರಿ, ರಾತ್ರಿ ಹೇಳಿದ್ಮೇಲೆ ಮುಂಜಾನೆ ಹೇಳಲ್ಲೇನು ಮೇಡಮ್? ಮುಂಜಾನೆ ಅವರೇ ಇರ್ತಾರೆ, ಹೇಳ್ತಾರ. ಏನ್ ಮಾಡ್ತಾರೆ? ಎದ್ದ ಮೇಲೆ ಏನ್ ಕೆಲಸ ಇಲ್ಲ ಶ್ರೀದೇವಿ ಹೂಗಾರ್, ಹೇಳೋದೇ ಇದೆ ಕೆಲಸ. ಜೀವನನೇ ಪೂರ ಇದಕ್ಕೆ ಸಮರ್ಪಣೆ ಮಾಡ್ಕೊಂಡಿದ್ದಿದೆ. ಹಾಗಾಗಿ ನಾನ್ ಮಾಡ್ತೀನಿ ಅಂತ ಹೇಳಿ ಹೇಳ್ತಾ, ಅನ್ಮ್ಯೂಟ್ ಮೀ. 1 ನಿಮಿಷ, ನಮ್ಮ ಅನನ್ಯಾಗ ಅನ್ಮ್ಯೂಟ್ ಮಾಡ್ತೀನಿ. ನೀ ಅನ್ಮ್ಯೂಟ್ ಮಾಡ್ಕೋ ಅನನ್ಯ. ಹಲೋ ಮಾ. ಅದು ಏನು ಅಂತ ಹೇಳಿದ್ರೆ, ಈಗ ರೇಖಿ ಸೆಕೆಂಡ್ ಲೆವೆಲ್ ಅಲ್ಲಿ ಇರೋರಿಗೆ ಸೊ ಆ ಕೋರ್ಸ್ ಶುರು ಆಗೋಷ್ಟೊತ್ತಿಗೆ ಸಿಂಬಲ್ಸ್ ಕಂಪ್ಲೀಟ್ ಆಗ್ಬೋದು ಅಂತ ಅನ್ಸುತ್ತೆ. ಅವ್ರಿಗೂ ಅವಕಾಶ ಕೊಟ್ರೆ ಬೆಟರ್ ಇದೆ ಅಂತ ಅನ್ಸುತ್ತೆ. ಅಂದ್ರೂ ಅವ್ರು ಅಟ್ಲೀಸ್ಟ್ ಸಿಂಬಲ್ಸ್ ಕಲೀಲಿ ಅಂತ. ಕಲಿತಾರಲ್ಲ, ಅದು ಶುರು ಇಲ್ಲ ಮೊದ್ಲು ಅವ್ರು ಅರ್ಥ ಮಾಡ್ಕೊಲಿ. ಇಲ್ಲಿ ಗಡ್ಬಡ್ ಮಾಡೋದ್ ಬೇಡ. ಅವ್ರಿಗೆ ಮೊದ್ಲು ಡೆಪ್ತಿಗೆ ಹೋಗ್ಲಿ, ಅವ್ರ ಆಳಕ್ ಹೋಗ್ಲಿ, ಅದು ಅನುಭವಿಸ್ಲಿ, ಅದು ಅರ್ಥ ಮಾಡ್ಕೊಲ್ಲ, ಎನರ್ಜಿ ಗೊತ್ತಾಗ್ಲಿ ಅವ್ರಿಗೆ. ಆಮೇಲೆ ಅವ್ರಿಗೆ ಕರ್ಕೊಂಡ್ ಬರೋಣ. ನಮ್ಗೆ ಅಡ್ಮಿಷನ್ ಕಿಂತನೂ ರಿಸಲ್ಟ್ ಮುಖ್ಯ ಇದೆ. ರಿಸಲ್ಟ್ ಬೇಕು. ಹಂಗಾಗಿ ನಾನ್ ಹೇಳೋದು ಅಷ್ಟೇ, ಮತ್ತೇನ್ ಬೇರೆದ ಏನು ಉದ್ದೇಶ ಇಲ್ಲ ನಾನು. ಓಕೆನಾ? ಸೊ ಎಲ್ಲರಿಗೂ ಇನ್ನೊಂದು ಸಲ ಶರಣಾರ್ಥಿ, ಧನ್ಯವಾದ, ಥ್ಯಾಂಕ್ ಯು. ಮತ್ತೆ ಸಿಗೋಣ. 2 ದಿನ ನಾನಂತೂ ಫುಲ್ ಖುಷಿದ್ದ. ನೀವು ಖುಷಿಯಾಗಿದ್ದೀರಿ ಅಂತೇಳಿ ಅನ್ಕೊಂಡಿನಿ. ನಾನು ಅನ್ಕೊಂಡಿನಿ. ಎಲ್ಲಾರು ಹೀಗೆ ಖುಷಿಯಾಗಿರ್ರಿ. ಮತ್ತೆ ಅವಾಗ ಏನ್ ಮಾಡ್ತಿದ್ದ ಅಂತ ಹೇಳ್ತೀನಿ ನೋಡ್ರಿ. ಅವಾಗ ರಾತ್ರಿ ಕ್ಲಾಸ್ ಬಹಳ ಮಾಡ್ತಿದ್ದನ. ರಾತ್ರಿ ನಮ್ದೊಂದು ಮಂತ್ರ ಇತ್ತು. ಇವತ್ತು ಹೇಳ್ತೀನಿ, ಇವತ್ ಟೈಮ್ ಸಿಕ್ಕಿದೆ. ಎಲ್ಲಾ ಕ್ಲಾಸ್ ಮುಗಿದ್ಮೇಲೆ ಒಂದ್ ಮಂತ್ರ ಹೇಳ್ತಿದ್ದೆ ನಾನು. ಏನು ಅಂದ್ರ, ನಿಮ್ಗೆ ಅನ್ಸ್ಬೋದು ಅದು ಎಷ್ಟು ದೊಡ್ಡ ಮಂತ್ರ. ಕೇಳ್ರಿ ಅದು ಯಾವ್ದ್ ಮಂತ್ರ. ಹೊಟ್ಟೆ ತುಂಬಾ ಊಟ ಮಾಡ್ರಿ, ಕಣ್ ತುಂಬಾ ನಿದ್ದೆ ಮಾಡ್ರಿ, ಚಿಂತೆ ಯಾವತ್ತು ಮಾಡ್ಬೇಡ್ರಿ, ಚಿಂತನೆ ಮಾಡ್ರಿ ಅಂತ ಹೇಳ್ತಿದ್ದೆ ಲಾಸ್ಟ್. ಇದು ಪ್ರತಿ ದಿನದ ರಾತ್ರಿದ ಮಂತ್ರ ಇತ್ತು. ಈಗೀಗ ರಾತ್ರಿ ಕೋರ್ಸ್ಗಳು ಬಹಳ ಕಡಿಮೆ ಮಾಡಿ ನಾವು ಬೆಳಗ್ಗೆ ಶುರು ಮಾಡಿದೆವು. ಹಾಗಾಗಿ ಆ ಮಂತ್ರಗಳು ಸ್ವಲ್ಪ ನಾನು ಬಿಟ್ಟು ಹಾಕಿನಿ. ನನ್ನ ಹತ್ರ ಯಾರಿಗ್ ಮಾತಾಡೋದಿದೆ, ನಾಳೆ ನೀವು ಮಧ್ಯಾಹ್ನ 2 ಗಂಟೆ ನಂತರ ಕಾಲ್ ಮಾಡಿ. ನಾಳೆ ಈಗ್ಲೂ ಮಾತಾಡ್ತೀನಿ. ಅದು ನಮ್ಮ ಮನೆಯವರು ಪೊಲೀಸ್ ಇದ್ದಾರೆ, ಗೊತ್ತಾಯ್ತಾ? ಈಗ ನಾ ಪ್ರೋಗ್ರಾಮ್ಗೆ ಹೋಗಿ ಇಲ್ಲೇ ಬಂದೀನಿ. ಅವ್ರಿಗೆ ಭೇಟಿನೂ ಮಾಡ್ಲಿಲ್ಲ ನಾ. ಹಂಗಾಗಿ ನನ್ಗೂ ನನ್ ಜವಾಬ್ದಾರಿಗಳಿವೆ. ನಾಳೆ ಮಧ್ಯಾಹ್ನ ನಾನು ಮಾತಾಡ್ತೀನಿ. ಯಾರಾದ್ರೂ ಇದ್ರೆ ನನ್ಗೆ ಮಾತಾಡ್ಬೋದು. ಓಕೆನಾ? ಎಸ್, ಓಕೆ. ಸೊ ಎಲ್ಲರಿಗೂ ಇನ್ನೊಂದು ಸಲ ಶರಣಾರ್ಥಿ, ಧನ್ಯವಾದ. ಎಲ್ಲರೂ ಹೀಗೆ ಖುಷಿಯಾಗಿರ್ರಿ, ನಗ್ತಾ ಇರಿ. ನಾವೆಲ್ಲರೂ ನಗೋದಕ್ಕಂತೆ ಪೃಥ್ವಿಗೆ ಬಂದವರು. ಹಾಗಾಗಿ ನಗುವನ್ನ ನಮ್ ಜೊತೆಗೆ ಯಾವಾಗ್ಲೂ ಇಡೋಣ ಅಂತ ಹೇಳಿ ಹೇಳ್ತಾ, ಥ್ಯಾಂಕ್ ಯು, ಬಾಯ್, ಶುಭರಾತ್ರಿ.